ನಮಸ್ತೆ ಆತ್ಮೀಯರೇ, ತಮಗೆಲ್ಲರಿಗೆ ಎಂ ಜಿ ಫ್ರೆಂಡ್ಸ್ ಅಕಾಡೆಮಿಯಿಂದ ಸ್ವಾಗತ. ನಿಮ್ಮ ಹಂಬಲಕ್ಕೆ ನಮ್ಮ ಬೆಂಬಲ ಯಾವತ್ತೂ ಇದ್ದೇ ಇರುತ್ತೆ. ಸ್ಪರ್ಧಾರ್ಥಿಗಳೇ, ತಮಗೆಲ್ಲರಿಗೆ ಒಂದು ವಿಷಯನ ಹೇಳಕ್ಕೆ ಇಷ್ಟಪಡ್ತೇನೆ. ಈಗಾಗಲೇ ನಮ್ಮ ಎಂ ಜಿ ಅಕಾಡೆಮಿ ಆ್ಯಪಲ್ಲಿ ಆಲ್ರೆಡಿ ತರಗತಿಗಳು ಪ್ರಾರಂಭವಾಗಿದೆ. ಅಂದರೆ ಸಮಾಜ ಶಿಖರ ಬ್ಯಾಚ್ 1 ನಡೀತಾ ಇದೆ. ಅದ ನಂತರ ಸಮಾಜ ಶಿಖರ ಬ್ಯಾಚ್ 2 ಪ್ರಾರಂಭವಾಗಿದೆ, ಪ್ರವೇಶಗಳು ಪ್ರಾರಂಭವಾಗಿದ್ದಾವೆ. ಸೊ ಯಾರೆಲ್ಲ ಪ್ರವೇಶ 2 ಅಂದರೆ ಬ್ಯಾಚ್ 2 ಪ್ರವೇಶ ಪಡ್ಕೊಳ್ಳೋಕ್ಕೆ ಇಷ್ಟಪಡ್ತಿದ್ದರು, ನಾವು ಡೆಮೋ ಕ್ಲಾಸನ್ನು ಹಾಕ್ತಿದ್ದೀವಿ. ಆ ಡೆಮೋ ಕ್ಲಾಸನ್ನು ತಾವು ತಿಳ್ಕೊಂಡು, ಅರ್ಥ ಮಾಡಿಕೊಂಡು, ಮನವರಿಕೆ ಮಾಡಿಕೊಂಡು ಕ್ಲಾಸ್ ಹೇಗೆಲ್ಲ ತಮಗೆ ಅರ್ಥವಾಗುತ್ತೋ ಅದ ನಂತರ ಈ ಕೆಳಗೆ ಬರ್ತಕ್ಕಂಥ ನಂಬರ್ಗಳನ್ನು ಕರೆ ಮಾಡಿ ತಮ್ಮ ಪ್ರವೇಶವನ್ನು ಖಚಿತಪಡಿಕೊಳ್ಳಿ ಅಂತ ಹೇಳ್ತಾ, ಒಂದು ಎಕ್ಸಾಂಪಲ್, ಶಿಲಾಗಳು ಅನ್ನೋ ಪಾಠವನ್ನು ತೆಗೆದುಕೊಂಡಾಗ ಆ ಶಿಲಾಗಳ ಪಾಠ ತಕ್ಕಂಥ ಎಷ್ಟು ಸಾಧ್ಯವೋ ಮಲ್ಟಿಪಲ್ ಚಾಯ್ಸ್ ಅಂದರೆ ಬಹು ಆಯ್ಕೆ ಪ್ರಶ್ನೆಗಳು, ತದನಂತರ ಆ ಪಾಠದ ಮೇಲೆ ಬಹು ಆಯ್ಕೆ ಪ್ರಶ್ನೆ ಆದಮೇಲೆ ವಿವರಣಾತ್ಮಕ ಪ್ರಶ್ನೆಗಳು ಅಲ್ಲಿ ಎಷ್ಟು ಸಾಧ್ಯವಿದವೋ ಅದು ಕೂಡ ಡಿಸ್ಕಷನ್ ಮಾಡಿ, ಮತ್ತು ನೀವು ಬರ್ತಕ್ಕಂಥ ಎಲ್ಲ ಪ್ರಶ್ನೆಗಳ ಉತ್ತರ ಬರೋದು ನಮ್ಮ ಅಕಾಡೆಮಿಗೆ ಅಂದರೆ ನಮ್ಮ ಎಂ ಜಿ ಸರ್ಗೆ ಹಾಕಿದ ಮೇಲೆ ತಾವು ಸಂಪೂರ್ಣವಾಗಿ ನಿಮಗೆ ವಿವರಣಾತ್ಮಕವಾಗಿ ಕೂಡ ಉತ್ತರ ಕೊಡ್ತಾರೆ. ಅಂದರೆ ಉತ್ತರ ಹೇಗೆ ಬರೀಬೇಕಾಗಿತ್ತು, ಹೀಗೆ ಬರೀಬೇಕಾಗಿತ್ತು ಅಂತ ಸಲಹೆಗಳನ್ನು ಕೊಡ್ತಾರೆ. ಸೊ ಇಷ್ಟೆಲ್ಲ ತಮಗೆಲ್ಲರಿಗೆ ಮಾಹಿತಿಯನ್ನು ತಲುಪಿದೆ ಅಂತ ಅಂದ್ಕೊಂಡ್ಬಿಟ್ಟು ಈ ಕೆಳಗೆ ಬರ್ತಕ್ಕಂಥ ಸಂಖ್ಯೆಗಳನ್ನು ಕರೆ ಮಾಡಿ ತಮ್ಮ ತರಗತಿಯನ್ನು ಖಚಿತಪಡಿಸಿಕೊಳ್ಳಿ ಅಂತ ಹೇಳ್ತಾ ತಮಗೆಲ್ಲರಿಗೆ ಮತ್ತೊಮ್ಮೆ ನಮಸ್ಕಾರ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ತಮ್ಮೆಲ್ಲರಿಗೂ ಸ್ವಾಗತ. ಎಂ ಜಿ ಫ್ರೆಂಡ್ಸ್ ಅಕಾಡೆಮಿ. ನಿಮ್ಮ ಹಂಬಲಕ್ಕೆ ನಮ್ಮ ಬೆಂಬಲ ಯಾವತ್ತೂ ಇದ್ದೇ ಇರುತ್ತದೆ. ಇವತ್ತು ನಾವು ಪ್ರಮುಖವಾಗಿ ಭೂಗೋಳಶಾಸ್ತ್ರ ವಿಭಾಗದಲ್ಲಿ ಸಮಾಜ ಶಿಖರವೆಂಬ ಕೋರ್ಸಿನ ಒಳಗಡೆ ಭಾರತದ ಭೂಗೋಳಶಾಸ್ತ್ರವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಭಾರತದ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಹಲವಾರು ಅಂಶಗಳನ್ನು ಹೇಗೆ ಕರ್ನಾಟಕದ ಭೂಗೋಳಶಾಸ್ತ್ರದಲ್ಲಿ ಹಲವಾರು ಅಂಶಗಳನ್ನು ಅಧ್ಯಯನ ಮಾಡಿದ್ದೀವೆಯೋ ಅದೇ ರೀತಿಯಾಗಿ ಭಾರತದ ಭೂಗೋಳಶಾಸ್ತ್ರದಲ್ಲಿಯೂ ಕೂಡ ಸಂಕ್ಷಿಪ್ತವಾಗಿ ಸಮಗ್ರವಾಗಿ ಎಲ್ಲ ಅಂಶಗಳನ್ನು ಅಧ್ಯಯನ ಮಾಡ್ತಾ ಸಾಗೋಣ. ಪ್ರಮುಖವಾಗಿ ಏನಿದೆ ಈ ಭಾರತದ ಭೂಗೋಳಶಾಸ್ತ್ರದಲ್ಲಿ ಅಧ್ಯಯನ ಮಾಡಲಿಕ್ಕೆ ವಿಷಯಾಂಶ ಏನಿದೆ ನಮಗೆ ಅಂತಂದರೆ, ಮೊಟ್ಟ ಮೊದಲನೇದಾಗಿ ಬರ್ತಕ್ಕಂಥ ವಿಚಾರ ಭಾರತದ ಭೌಗೋಳಿಕ ಸ್ಥಾನ ಹಾಗೂ ಪ್ರಾಕೃತಿಕ ಲಕ್ಷಣಗಳು ಅಂತಕ್ಕಂಥದ್ದಿದೆ. ಭಾರತದ ಭೌಗೋಳಿಕ ಸ್ಥಾನ ಹಾಗೂ ಪ್ರಾಕೃತಿಕ ಲಕ್ಷಣ ಅಂದರೆ ಇಲ್ಲಿ ಪ್ರಮುಖವಾಗಿ ಅರ್ಥ ಮಾಡ್ಕೊಳ್ತಕ್ಕಂಥ ವಿಚಾರಗಳು ನಮ್ಮ ದೇಶದ ಹಿರಿಮೆ ಮತ್ತು ಪರಂಪರೆ, ಭಾರತ ಎಂಬ ಹೆಸರಿನ ಹಿನ್ನೆಲೆ ಏನು, ಮತ್ತು ಭಾರತ ಭೌಗೋಳಿಕವಾಗಿ ಇಡೀ ಜಗತ್ತಿನಲ್ಲಿ ಭಾರತದ ಸ್ಥಾನ ಯಾವುದು ಮತ್ತು ಅದರ ವಿಸ್ತೀರ್ಣ ಎಷ್ಟಿದೆ, ಮತ್ತು ಭೂ ಮತ್ತು ಜಲಮೆರೆಗಳು ಯಾವ್ಯಾವ ಇದ್ದಾವೆ, ಮತ್ತು ನೆರೆಹೊರೆಯ ರಾಷ್ಟ್ರಗಳು ಯಾವ ಇದ್ದಾವೆ, ಮತ್ತು ಪ್ರಾಕೃತಿಕ ಲಕ್ಷಣಗಳು, ಪ್ರಾಕೃತಿಕ ವಿಭಾಗಗಳು, ಎತ್ತರವಾದ ಪರ್ವತಗಳು, ದಟ್ಟವಾದ ಬೆಟ್ಟಗಳು ಮತ್ತು ಮೈದಾನಗಳು ಮತ್ತು ಕರಾವಳಿ ಪ್ರದೇಶ, ಇವೆಲ್ಲ ಅಂಶಗಳನ್ನು ನಾವು ಸಂಕ್ಷಿಪ್ತವಾಗಿ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ತಾ ಈ ಒಂದು ಅಧ್ಯಾಯದಲ್ಲಿ ಸಾಗಬೇಕಿದೆ. ಬನ್ನಿ ನೋಡೋಣ ಭಾರತದ ಭೌಗೋಳಿಕ ಸ್ಥಾನ ಮತ್ತು ಪ್ರಾಕೃತಿಕ ಲಕ್ಷಣಗಳ ಕುರಿತಾಗಿ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಏನಿದೆ ಒಂದು ವಿಚಾರ ಅಂದರೆ, ಭಾರತ ಒಂದು ದೇಶವನ್ನು ವೈವಿಧ್ಯತೆಯ ದೇಶ ಮತ್ತು ವೈವಿಧ್ಯತೆಯಲ್ಲಿ ಏಕತೆಯನ್ನು ಹೊಂದಿರತಕ್ಕಂಥ ದೇಶ ಅಂತ ಕರಿತೀವಿ ಕಾಮನ್ ಆಗಿ. ಯಾಕೆ ವೈವಿಧ್ಯತೆ ದೇಶ ಅಂತ ಕರಿಬೇಕು ಭಾರತವನ್ನು ಅಂದರೆ, ಒಂದು ಭಾಷೆ, ಎಲ್ಲ ಭಾಷೆಗಳಿದ್ದಾವೆ, ಧರ್ಮಗಳು ಇದ್ದಾವೆ, ಎಲ್ಲ ವಿವಿಧ ರೀತಿಯ ಸಂಸ್ಕೃತಿ ಇದೆ, ಹಲವಾರು ವಿವಿಧ ವೈರುಧ್ಯಗಳನ್ನು ಉಳ್ಳತಕ್ಕಂಥ ವಾಯುಗುಣ ಇದೆ, ಸಸ್ಯ ವರ್ಗಗಳಲ್ಲಿ ವೈವಿಧ್ಯತೆ ಇದೆ. ನೋಡಿ, ಒಂದು ಏಕರೀತಿ ಅನ್ನೋದು ಇಲ್ಲವೇ ಇಲ್ಲ. ಏಕರೀತಿ ಇದೆ ಯಾವಾಗ? ಏಕ ಇದೆ, ಒಂದು ಇದೆ, ಎಲ್ಲವೂ ಸೇರಿದಾಗ ಒಂದಾಗುತ್ತೆ. ಒಂದೊಂದು ವಿಭಿನ್ನವಾಗಿ ಇದ್ದಾವೆ. ಸಾಕಷ್ಟು ಭಾಷೆಗಳನ್ನ ಹೊಂದಿದೆ, ಸಾಕಷ್ಟು ಧರ್ಮಗಳನ್ನು ಹೊಂದಿದೆ, ಸಾಕಷ್ಟು ಸಂಸ್ಕೃತಿಗಳನ್ನ ಹೊಂದಿದೆ, ಸಾಕಷ್ಟು ಬದಲಾವಣೆಯ ವಾಯುಗುಣ ಇದೆ, ಮತ್ತು ಸಸ್ಯ ವರ್ಗಗಳಲ್ಲಿ ಕೂಡ ವೈವಿಧ್ಯತೆಯನ್ನು ಕಾಣ್ತಕ್ಕಂಥ ಈ ದೇಶ ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ಮತ್ತು ಪರಿಸರದ ಹಿನ್ನೆಲೆಯಲ್ಲಿ ಮತ್ತು ಧಾರ್ಮಿಕ ಹಿನ್ನೆಲೆಯಲ್ಲಿ, ಭಾಷಾ ಹಿನ್ನೆಲೆಯಲ್ಲಿ, ಎಲ್ಲ ಹಿನ್ನೆಲೆಗಳಲ್ಲೂ ಕೂಡ ಹಲವಾರು ಅಂಶಗಳನ್ನು ಹೊಂದಿಯೂ ಕೂಡ ಕೊನೆಗೆ ನಾವೆಲ್ಲವೂ ಒಂದೇ ಅನ್ನುವಂಥ ಪರಿಕಲ್ಪನೆ ಕೊಡ್ತಕ್ಕಂಥ ದೇಶ ಯಾವುದಾದ್ರೂ ಜಗತ್ತಿನಲ್ಲಿದ್ದರೆ ಅದು ನಮ್ಮ ಭಾರತ. ಆ ಕಾರಣಕ್ಕಾಗಿ ವೈವಿಧ್ಯತೆಯಲ್ಲಿ ಏಕತೆಯನ್ನು ಭಾರತ ಹೊಂದಿದೆ ಅನ್ನೋದು ನಿಸ್ಸಂಶಯವಾಗಿ ಸತ್ಯವಾದ ಮಾತು. ಅದೇ ರೀತಿಯಾಗಿ ಭಾರತವನ್ನು ಒಂದು ಉಪಖಂಡ ಅಂತ ಕೂಡ ಕರಿತೀವಿ. ಯಾಕೆ ಉಪಖಂಡ ಅಂತ ಕರಿತೀವಿ ಭಾರತವನ್ನು ಅಂತಂದರೆ, ಒಂದು ಖಂಡ ಅಂದರೆ ಏನು ಕಾಮನಾಗಿ ಅರ್ಥ ಮಾಡ್ಕೊಳ್ಳಿ. ಈ ಒಂದು ಪದ ಭಾಳ ಮುಖ್ಯ. ಖಂಡ
ಒಂದು ದೊಡ್ಡ ಭೂಭಾಗ. ಖಂಡ ಅಂದರೆ ಜಗತ್ತಿನಲ್ಲಿ ಸಾಮಾನ್ಯವಾಗಿ 7 ಖಂಡಗಳಿದ್ದಾವೆ. ಆ ಖಂಡಗಳಲ್ಲಿ ಒಂದು ಖಂಡ ಅಂದರೆ ಒಂದು ದೊಡ್ಡ ಭೂಭಾಗ. ಒಂದು ದೊಡ್ಡ ಭೂಭಾಗದಲ್ಲಿ ಏನಿದೆ, ವಿವಿಧ ರೀತಿಯ ಲಕ್ಷಣಗಳನ್ನು ಕಾಣಲಿಕ್ಕೆ ಸಾಧ್ಯ. ಒಂದು ದೇಶ ಇದೆ ಅಂದರೆ ಒಂದೇ ಪ್ರಕಾರದ ಲಕ್ಷಣಗಳು ಕಂಡುಬರ್ತವೆ ಸಾಮಾನ್ಯವಾಗಿ ಎಲ್ಲ ವಿಚಾರಗಳಲ್ಲಿ. ಈಗ ಧರ್ಮ ಇರಲಿ, ಭಾಷೆ ಇರಲಿ, ಸಂಸ್ಕೃತಿ ಇರಲಿ, ವಾಯುಗುಣ ಇರಲಿ, ಸಸ್ಯವರ್ಗ, ಇವೆಲ್ಲಗಳಲ್ಲಿ ಒಂದೇ ರೀತಿಯ ಆಲ್ಮೋಸ್ಟ್ ಸೇಮ್ ಹೋಲ್ತಕ್ಕಂಥ ವಿಚಾರಗಳು ಕಂಡುಬರ್ತವೆ. ಆದರೆ ಭಾರತದಲ್ಲಿ ಹಾಗಲ್ಲ. ಇದು ಒಂದು ದೇಶವಾಗಿಯೂ ಕೂಡ ಒಂದು ಸಮಗ್ರ ದೊಡ್ಡ ಪ್ರಮಾಣದ ಭೂ ವಿಸ್ತೀರ್ಣವನ್ನು ಹೊಂದಿರತಕ್ಕಂಥ ಖಂಡದಲ್ಲಿ ಇರತಕ್ಕಂಥ ಎಲ್ಲ ಲಕ್ಷಣಗಳನ್ನು ಒಂದು ದೇಶದಲ್ಲಿಯೇ ನಾವು ನೋಡ್ಬೋದು. ಆ ಕಾರಣಕ್ಕಾಗಿ ಇದನ್ನು ಒಂದು ಉಪಖಂಡ, ಸಬ್ ಕಾಂಟಿನೆಂಟ್ ಅಂತ ಕರಿತೀವಿ. ಒಂದು ಖಂಡದ ಲಕ್ಷಣಗಳನ್ನು ಒಂದು ದೇಶದಲ್ಲಿ ಕಾಣ್ತೀವಲ್ಲ, ಅದಕ್ಕಾಗಿ ಇದನ್ನು ಉಪಖಂಡ ಅಂತ ಕರಿತೀವಿ. ಖಂಡ ಅಂತ ಪೂರ್ಣ ಪ್ರಮಾಣದಲ್ಲಿ ಕರೀಲಿಕ್ಕಾಗಲ್ಲ, ಅದಕ್ಕೆ ಉಪಖಂಡ, ಸಬ್ ಕಾಂಟಿನೆಂಟ್ ಅಂತ ಕರಿತೀವಿ. ಹಾಗೆ ಇಂಡಿಯಾ ಎಂಬ ಪದವು ಸಿಂಧೂ ನದಿಯ ಮೂಲದಿಂದ ಬಂತು ಅನ್ನೋದು ನಮಗೆ ನೆನಪಿರಬೇಕು. ಯಾವ ಪದ? ಇಂಡಿಯಾ ಅಂತಕ್ಕಂಥ ಪದ ಸಿಂಧೂ ನದಿ ಇತ್ತು. ಸಿಂಧೂ ನದಿಯ ಮೂಲದಿಂದ ಇಂಡಿಯಾ ಅನ್ನುವಂಥ ಪದ ಬಂದಿದೆ ಅನ್ನೋದು ಒಂದು ವಿಚಾರ. ಆದರೆ ಭಾರತ ಅನ್ನುವಂಥ ಪದ ಭಾರತಕ್ಕೆ ಹೇಗೆ ಬಂತು ಅಂದರೆ, ಭರತ ಚಕ್ರವರ್ತಿಯ ಕಾರಣದಿಂದ, ಭರತ ಚಕ್ರವರ್ತಿಯ ಹೆಸರಿನಿಂದ ಭಾರತಕ್ಕೆ ಈ ಭರತನಿಂದ ಭಾರತ ಅಂತಕ್ಕಂಥದ್ದು ನಮಗೆ ಗೊತ್ತಿರಲಿ. ಇನ್ನೊಂದು ಹಿಂದೂಸ್ತಾನ್ ಅಂತಕ್ಕಂಥ ಒಂದು ಪದ ಭಾರತಕ್ಕೆ ಕರೀತಾರೆ. ಇದು ಅತ್ಯಂತ ಪ್ರಸಿದ್ಧವಾದ ಪದವು ಕೂಡ ಹೌದು. ಹಿಂದೂಗಳು ಇರ್ತಕ್ಕಂಥ ಹಿಂದೂಸ್ತಾನ್, ಸ್ಥಾನ್ ಅಂದರೆ ಪ್ರದೇಶ, ಅದಕ್ಕೆ ಭಾಳಷ್ಟು ಜನ ಇರೋದರಿಂದ ಹಿಂದೂಸ್ತಾನ್ ಅಂತ ಕರೆದರು. ಈ ಹಿನ್ನೆಲೆಯಲ್ಲಿ ಭಾಳಷ್ಟು ಹೆಸರುಗಳು, ಇಂಡಿಯಾದಿಂದ, ಸಿಂಧು ನದಿಯಿಂದ, ಭರತ ಚಕ್ರವರ್ತಿಯಿಂದ, ಹಿಂದೂಸ್ತಾನ್ ಅಂತಕ್ಕಂಥ ಹೆಸರು ಪ್ರಸಿದ್ಧ. ಇವೆಲ್ಲವೂ ಕೂಡ ಇದ್ದಾವೆ. ಇವೆಲ್ಲ ಕೂಡ ಇನ್ನೂ ಹಿನ್ನೆಲೆ ಭಾಳಷ್ಟು ಆರ್ಯವರ್ತ ಹಾಗೆ ಹೀಗೆ ಅವೆಲ್ಲ ಹೇಳಿದ್ದೇವೆ ನಾವು ಇತಿಹಾಸ ಪ್ರಾರಂಭದಲ್ಲಿ. ಇರಲಿ, ಓಕೆ. ಈಗ ನೋಡಿ, ಭಾರತದ ಭೌಗೋಳಿಕ ಸ್ಥಾನ ಏನಿದು, ಜಾಗ್ರಫಿಕಲ್ ಲೊಕೇಶನ್ ಆಫ್ ಇಂಡಿಯಾ ಇನ್ ದ ವರ್ಲ್ಡ್ ಅಂತ. ಭೌಗೋಳಿಕವಾಗಿ ಭಾರತ ಎಲ್ಲಿದೆ, ಯಾವ ಪ್ರದೇಶದಲ್ಲಿ ಬರುತ್ತೆ, ಎಲ್ಲಿ ಲೊಕೇಟ್ ಆಗಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಅಂಶ ಇಲ್ಲಿದೆ. ನೋಡಿ, ಇಲ್ಲಿ ಏನು ಹೇಳ್ತಾರೆ, ಒಂದು ಈ ಟೋಟಲ್ ಒಂದು ಗ್ಲೋಬನ್ನು ನೋಡಿ. ಒಟ್ಟು ಗ್ಲೋಬನ್ನು ನೋಡಿದಾಗ ಇದು ಪ್ರಪಂಚದ ಗ್ಲೋಬ್ ಆಗಿದೆ. ಇದರಲ್ಲಿ ಪ್ರಮುಖವಾಗಿ ಅವರು ಕವರ್ ಮಾಡಿರ್ತಕ್ಕಂಥದ್ದು ಒಂದು ಏಷ್ಯಾ ಖಂಡ, ಪ್ರಮುಖವಾಗಿ ಏಷ್ಯಾ ಖಂಡವನ್ನು ಕವರ್ ಮಾಡಿದ್ದಾರೆ. ಮುಂದೆ ಅದೇ ರೀತಿಯಾಗಿ ಆಸ್ಟ್ರೇಲಿಯಾ ಖಂಡ, ಮುಂದೆ ಅದೇ ರೀತಿಯಾಗಿ ಇಲ್ಲಿ ಆಫ್ರಿಕಾ ಖಂಡವನ್ನು ಕವರ್ ಮಾಡಿದ್ದಾರೆ. ಓಕೆ, ಇಷ್ಟು ಖಂಡಗಳು. ಈ ಕಡೆ ಮತ್ತು ಯುರೋಪ್ ಇವೆಲ್ಲ ಇದ್ದಾವೆ. ಈ ಕಡೆ ರೌಂಡಲ್ಲಿ ಅಮೆರಿಕ, ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ. ಓಕೆ, ಇದರಲ್ಲಿ ಜಾಗ್ರಫಿಕಲ್ ಲೊಕೇಶನ್ ಹೇಳುವಾಗ ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿರುವ ಪರ್ಯಾಯ ದ್ವೀಪ ಅಂತ ಕರೀತಾರೆ. ಏಷ್ಯಾ ಖಂಡ ಇದೆ, ಏಷ್ಯಾ ಖಂಡದ ದಕ್ಷಿಣಕ್ಕೆ ನೋಡಿ, ನಾವಿಲ್ಲಿ ಕ್ಲಿಯರ್ ಆಗಿ ನೋಡ್ತಾ ಹೋಗೋಣ. ಓಕೆ, ನೋಡಿ, ಇದು ಟೋಟಲ್ ಆಗಿ ಏಷ್ಯಾ ಖಂಡ. ಏಷ್ಯಾ ಖಂಡದ ದಕ್ಷಿಣ ಭಾಗ, ಇದು ಪೂರ್ವ ಭಾಗ, ಇದು ಪಶ್ಚಿಮ ಭಾಗ, ಇದು ಉತ್ತರ ಭಾಗ, ಇದು ದಕ್ಷಿಣ ಭಾಗ. ಏಷ್ಯಾ ಖಂಡದ ದಕ್ಷಿಣ ಭಾಗಕ್ಕೆ ಭಾರತ ಲೊಕೇಟ್ ಆಗಿದೆ. ಇದು ಒಂದು ಗೊತ್ತಿರತಕ್ಕಂಥ ಒಂದು ಸಂಗತಿ. ಮತ್ತು ಪರ್ಯಾಯ ದ್ವೀಪ ಅಂತ ಕರೀತಾರೆ. ದ್ವೀಪ, ಪರ್ಯಾಯ ದ್ವೀಪ ಅಂದರೆ ಯಾವ ಭೂಖಂಡ 3 ಕಡೆಗಳಿದೆ, 1, 2, 3. ಒಂದು ಹಿಂದೂ ಮಹಾಸಾಗರ, ಅರಬ್ಬಿ ಸಮುದ್ರ, ಬಂಗಾಳ ಕೊಲ್ಲಿ, ಹೀಗೆ 3 ಭೂಭಾಗಗಳಿಂದ, ಜಲಭಾಗಗಳಿಂದ ಸುತ್ತುವರೆದಾಗ ಅದನ್ನು ಪರ್ಯಾಯ ದ್ವೀಪ ಅಂತ ಕರಿತೀವಿ. ಭಾರತವು ಕೂಡ ಅಂಥ ಒಂದು ಪರ್ಯಾಯ ದ್ವೀಪ ಆಗಿದೆ. ಅದಷ್ಟೇ ಅಲ್ಲದೆ ಅಕ್ಷಾಂಶಿಕವಾಗಿ ನೋಡಬೇಕು, ವಿಸ್ತೀರ್ಣ ನೋಡಬೇಕು. ಏನು ಅಂದರೆ, ಒಂದು ಅಕ್ಷಾಂಶಿಕವಾಗಿ ನೋಡಿ, ಉತ್ತರಾರ್ಧಗೋಳ ಮತ್ತು ಪೂರ್ವಾರ್ಧಗೋಳದಲ್ಲಿದೆ ಅಂತ ಹೇಳ್ತಾರೆ. ಉತ್ತರಾರ್ಧಗೋಳ ಅಂದರೆ ಈಗ ಒಟ್ಟು ಭೂಮಿಯನ್ನು ಹೀಗೆ ನಾವು ಮಾಡಿದಾಗ ಮಧ್ಯದಲ್ಲಿ ಈ ಭೂಮಧ್ಯ ರೇಖೆಯನ್ನು ಎಳೆದಾಗ ಇದು ಉತ್ತರಾರ್ಧಗೋಳ, ಇದು ದಕ್ಷಿಣಾರ್ಧಗೋಳ. ಉತ್ತರಾರ್ಧಗೋಳದಲ್ಲಿ ಮತ್ತೆ ಇಲ್ಲಿ ಒಂದು ಗೆರೆಯನ್ನು ಮಾಡಿಕೊಂಡಾಗ ಇದು ಪೂರ್ವಾರ್ಧಗೋಳ, ಇದು ಪಶ್ಚಿಮಾರ್ಧಗೋಳ. ಓಕೆ, ಪಶ್ಚಿಮಾರ್ಧಗೋಳ, ಪೂರ್ವಾರ್ಧಗೋಳ, ಉತ್ತರಾರ್ಧಗೋಳ, ದಕ್ಷಿಣಾರ್ಧಗೋಳ. ಈ ಕಡೆ ಭಾರತ ಬರ್ತಕ್ಕಂಥ ಲೊಕೇಶನ್ ಈ ಏರಿಯಾದಲ್ಲಿದೆ. ಅಂದರೆ ಈ ಕಡೆ ಪೂರ್ವಾರ್ಧಗೋಳವೂ ಆಯಿತು ಮತ್ತು ಈ ಕಡೆ ಉತ್ತರಾರ್ಧಗೋಳವೂ ಆಯಿತು. ಅದಕ್ಕಾಗಿ ಹೇಳ್ತಾರೆ ಉತ್ತರಾರ್ಧಗೋಳ ಮತ್ತು ಪೂರ್ವಾರ್ಧಗೋಳ, ಈ 2 ಭಾಗಗಳಲ್ಲಿ ಭಾರತ ಕಂಡು ಬರ್ತದೆ ಅನ್ನೋದು ಮುಖ್ಯವಾದಂಥ ಅಂಶ. ಓಕೆ, ಅಕ್ಷಾಂಶ ಅಂದರೆ ಏನು ಸರ್ ಕಾನ್ಸೆಪ್ಟ್? ಅಕ್ಷಾಂಶ ಅಂದರೆ, ಅಕ್ಷಾಂಶ ಎಲ್ಲಿಂದ ಪ್ರಾರಂಭ ಭಾರತದ್ದು? ನಾನು ಹೇಳಿದೆ, ಈಗ ಭೂಮಧ್ಯ ರೇಖೆ ಇದು 0 ಅಂತ ಕರಿತೀವಿ. ಇದರ ಮೇಲ್ಭಾಗದಲ್ಲಿ ಭಾರತವನ್ನು ಲೊಕೇಟ್ ಮಾಡಿದ್ದೀವಿ. ಮೇಲ್ಭಾಗದಲ್ಲಿ ಭಾರತ ಇದೆ ಅಂದರೆ 0ದಿಂದ ಮೇಲ್ಭಾಗಕ್ಕೆ ಒಂದು ಇಲ್ಲಿ ಸ್ವಲ್ಪ ಗ್ಯಾಪ್ ಇದೆ. ಆ ಗ್ಯಾಪನ್ನು ಬಿಟ್ಟು 8.4 ಅಂದರೆ 8 ಡಿಗ್ರಿ ಅಕ್ಷಾಂಶ ಮತ್ತು 4 ನಿಮಿಷ. ನೋಡಿ, ಈ ಭಾಗದಲ್ಲಿ ಇನ್ನೂ ಸ್ವಲ್ಪ ಕೆಳಗಡೆ ಬರುತ್ತೆ ಅದು. ಓಕೆ, ಇಲ್ಲಿ ನೀವು ನಿಮ್ಗೆ ಕರೆಕ್ಟಾಗಿ ಹೇಳ್ಬೇಕಂದ್ರೆ ಇಲ್ಲಿಂದ ಟಚ್ ಅಂತ ಅಂದ್ಕೊಳ್ಳಿ ನೀವು. ಅಂದರೆ ಇನ್ನೂ ಸ್ವಲ್ಪ ಕೆಳಭಾಗದಲ್ಲಿ ಕೂಡ ಭಾರತದ ನೆಲ ಜಲ ಇದೆ, ಅಲ್ಲಿಂದ ತೆಗೆದುಕೊಳ್ತಾರೆ. 8.4 ಇಲ್ಲಿಂದ ಪ್ರಾರಂಭವಾಗಿ ಹೀಗೆ ನೋಡಿ ಅಂತಾರೆ, ಇಲ್ಲಿ ಉತ್ತರ ಅಕ್ಷಾಂಶ ಅಂತಾರೆ. ಉತ್ತರ ಅಂದ್ರೆ ನಾನು ಹೇಳಿದ್ನಲ್ಲ, ಈ ಭೂಮಧ್ಯ ರೇಖೆಯಿಂದ ಮೇಲ್ಭಾಗದಲ್ಲಿ ಬರ್ತಕ್ಕಂಥದ್ದು ಎಲ್ಲ ಉತ್ತರ. ಇಲ್ಲಿಂದ ಎಷ್ಟೇ ಅಕ್ಷಾಂಶಗಳು ಎಲ್ಲವೂ ಉತ್ತರ ಅಕ್ಷಾಂಶಗಳೇ.
ಅಲ್ಲಿಂದ ಈ ಗೆರೆಯಿಂದ ಈ ಕಡೆ ಎಷ್ಟೇ ರೇಖಾಂಶಗಳು ಬಂದರೂ ಅದು ಪೂರ್ವ ರೇಖಾಂಶಗಳೇ ನೆನಪಿರಲಿ. ಓಕೆ, ಆ ರೀತಿಯಾಗಿ ಇದು ಮೇಲ್ಭಾಗಕ್ಕೆ ಹೋದಂತೆ ಇಲ್ಲಿಗೆ ಟಚ್ ಆಗುತ್ತಲ್ಲ, ಇಲ್ಲಿಗೆ ಟಚ್ ಆದಾಗ ಇಲ್ಲಿ ಒಂದು ಅಕ್ಷಾಂಶವನ್ನು ಯಾವುದು ಬಂದಿದೆ ಅಂದರೆ 37.6 37 ಡಿಗ್ರಿ 6 ನಿಮಿಷ ಇಲ್ಲಿಗೆ ಬಂದು ನಿಂತಿದೆ. ಓಕೆ, ಇದು ಅಕ್ಷಾಂಶಿಕವಾಗಿ ಭಾರತದ ಒಂದು ವಿಸ್ತೀರ್ಣ 8.4 to 37.6 ಅಕ್ಷಾಂಶಿಕವಾಗಿ ಭಾರತದ ವಿಸ್ತೀರ್ಣ ಆಯಿತು. ಈಗ ರೇಖಾಂಶಿಕವಾಗಿ ನೋಡೋಣ. 68.7 ಇದು ಎಲ್ಲಿ ಸರ್ ಅಂದರೆ ಈ ಕಡೆ ನೋಡಿ ಈ ಗೆರೆಯನ್ನು ಹಿಡ್ಕೊಂಡಾಗ ಇದು ರೇಖಾಂಶಿಕವಾಗಿ 68.7 ನೋಡಿ, ಇದು ರೇಖಾಂಶ. ಯಾವ ರೇಖಾಂಶ? ಮತ್ತು ಪೂರ್ವ ರೇಖಾಂಶ. ಇದು ಪೂರ್ವ ಇದೆಯಲ್ಲ, ಪೂರ್ವ ಭಾಗದಲ್ಲಿ ಇದೆಯಲ್ಲ ಪೂರ್ವ ರೇಖಾಂಶ. ಹೀಗೆ ಆ ದಿಕ್ಕು ಬಹಳ ಮುಖ್ಯ. ನಾವು ಅಕ್ಷಾಂಶ ರೇಖಾಂಶಗಳ ಸಂಖ್ಯೆ ಕೊಡ್ತೀವಿ, ಆದರೆ ಆ ದಿಕ್ಕು ಯಾವುದು ಮತ್ತು ಯಾವ ಭಾಗದಲ್ಲಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಇದೇ ದೇಶ ಇಲ್ಲಿ ಬಂದುಬಿಟ್ಟಿದ್ರೆ ಅದು ಪಶ್ಚಿಮ ರೇಖಾಂಶ ಆಗ್ತಿತ್ತು, ಗೊತ್ತಿರಲಿ. ಓಕೆ, ಪೂರ್ವ ರೇಖಾಂಶ 68.7ರಿಂದ 97.25 ನೋಡಿ, ಅದೆಲ್ಲಿ ಬಂತು? ಇಲ್ಲಿಗೆ ಬಂತು, ಇಲ್ಲಿ ಎಂಡ್ ಆಯ್ತಲ್ಲ. ಇದು 97.25 ನಿಮಿಷ. ಓಕೆ, ಇದು ಪೂರ್ವ ರೇಖಾಂಶ. ಯಾಕಂದರೆ ಸಂಪೂರ್ಣವಾಗಿ ಪೂರ್ವದಲ್ಲಿದೆಯಲ್ಲ, ಇಲ್ಲಿಂದ ಪ್ರಾರಂಭವಾಗಿ ಇಲ್ಲಿಗೆ ಅಂದರೆ ಪೂರ್ವದಲ್ಲಿ ಎರಡು ಪೂರ್ವ ಬಂದುಬಿಡ್ತವೆ, ಇವೆರಡು ಉತ್ತರ ಬಂದುಬಿಡ್ತವೆ. ಅದು ಗೊತ್ತಿರಬೇಕು. 68.7 to 97.25 ಪೂರ್ವ ನೋಡಿ, ಇಲ್ಲಿ ನೋಡಿ ಪೂರ್ವ. ಓಕೆ, ಇಷ್ಟು ಅಕ್ಷಾಂಶಿಕವಾಗಿ ಮತ್ತು ರೇಖಾಂಶಿಕವಾಗಿ ಭಾರತದ ವಿಸ್ತೀರ್ಣ ಇಷ್ಟಿದೆ. ಕರ್ಕಾಟಕ ವೃತ್ತ 23.30 ನಾರ್ತ್ ಅಂತ ಕೊಡ್ತಾರೆ ನೋಡಿ, ದೇಶದ ಮಧ್ಯಭಾಗದಲ್ಲಿ ಹಾದು ಹೋಗುತ್ತದೆ. ಇಲ್ಲಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಇದೆಯಲ್ಲ, ದೇಶದ ಮಧ್ಯಭಾಗದಲ್ಲಿ ಹಾದು ಹೋಗ್ತಕ್ಕಂಥ ಒಂದು ವೃತ್ತ. 23.30 ಎನ್ ನಾರ್ತ್. ಓಕೆ, ಮುಂದೆ 82.30 ಪೂರ್ವ ರೇಖಾಂಶ ಪ್ರಯಾಗ್ರಾಜ್, ಮೊದಲು ಅಲಹಾಬಾದ್, ಈಗ ಪ್ರಯಾಗ್ರಾಜ್ನಲ್ಲಿದೆ. ಭಾರತೀಯ ಆದರ್ಶ ಕಾಲಮಾನ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮನ್ನು ಇದನ್ನು ಆದರ್ಶ ಏನು ಮಾಡ್ತೇವೆ ನಾವು ಕರಿತೇವೆ. ಏನು? IST ನೋಡಿ 82.30 ಇಲ್ಲಿ ಬರುತ್ತೆ, ಆಲ್ಮೋಸ್ಟ್ ಇಲ್ಲಿದೆ. ಅಲಹಾಬಾದ್ನಲ್ಲಿ ಪ್ರಯಾಗ್ರಾಜ್ ಅಂತ ಕರಿತೀವಿ. ಹಾಗೆ 82.30 ಇದನ್ನು ಆಧಾರವಾಗಿಟ್ಟುಕೊಂಡು ನಾವು ಕಾಲಮಾನವನ್ನು ಅಳತೆ ಮಾಡ್ತೇವೆ. ಈ ಕಾಲಮಾನವೇ ನಮ್ಮ ಇಡೀ ದೇಶಕ್ಕೆ ಅಪ್ಲೈ ಮಾಡ್ತೇವೆ. ನಿಜವಾಗೂ ಹೇಳ್ಬೇಕಂದ್ರೆ 68.7ರಿಂದ 97ರವರೆಗೂ ಅಂದರೆ ಸರಿಸುಮಾರು 29 ಏನಾಯಿತು ರೇಖಾಂಶಿಕ ವ್ಯತ್ಯಾಸ ಆಯಿತು. 29 ರೇಖಾಂಶಿಕ ವ್ಯತ್ಯಾಸ ಆಯಿತು. ಈಗ ಒಂದು ರೇಖಾಂಶದಿಂದ ಇನ್ನೊಂದು ರೇಖಾಂಶಕ್ಕೆ ಸೂರ್ಯನ ಬೆಳಕು ಹೋಗಬೇಕಾದ್ರೆ 4 ನಿಮಿಷ ಬೇಕು ಅಂತ ನಾವೆಲ್ಲ ಅಧ್ಯಯನ ಮಾಡಿದ್ದೇವೆ. ಓಕೆ, 29 ಆಯ್ತಲ್ಲ. ಈಗ ಮಧ್ಯಭಾಗದಲ್ಲಿ ಬರ್ತಕ್ಕಂಥ ಒಂದು ರೇಖಾಂಶವನ್ನು ಹಿಡಿದುಕೊಂಡು ನಾವೇನು ಮಾಡ್ತೇವೆ, ಸಮಯವನ್ನು ಡಿಸೈಡ್ ಮಾಡಿದ್ದೇವೆ. ಆದರೂ ಕೂಡ ಎಕ್ಸಾಕ್ಟಾಗಿ 30 ಇದ್ದಾಗ ಅಂದರೆ ಪ್ರತಿ 15 ರೇಖಾಂಶಕ್ಕೆ 1 ಗಂಟೆ ವ್ಯತ್ಯಾಸ ಆಗುತ್ತೆ ನೋಡಿ. ಈ ಭಾಗದಿಂದ ಈ ಭಾಗಕ್ಕೆ 2 ಗಂಟೆಗಳ ವ್ಯತ್ಯಾಸ ಇದೆ, ಗೊತ್ತಿರಲಿ ನಿಮಗೆ. ಈ ಭಾಗದಿಂದ ಈ ಭಾಗಕ್ಕೆ ಸೂರ್ಯಾಸ್ತದ ಪ್ರಮಾಣ 2 ಗಂಟೆ ವ್ಯತ್ಯಾಸ ಇದೆ. ಇಲ್ಲಿ ಬೆಳಗ್ಗೆ 4 ಗಂಟೆ ಆಗಿರುವಾಗ, ಬೆಳಗ್ಗೆ 4 ಗಂಟೆ ಇಲ್ಲಿ ಏನಾದರೂ ಸಮಯ ಆಗಿದ್ದರೆ ಇಲ್ಲಿ ಬೆಳಗ್ಗೆ 2 ಗಂಟೆ ಆಗಿರುತ್ತೆ. ನೆನಪಿರಲಿ, 4 ಗಂಟೆ 5 ಗಂಟೆ 6 ಗಂಟೆ 2 ಗಂಟೆ ಹಿಂದಿರುತ್ತೆ. ಇದು ಸಾಮಾನ್ಯವಾಗಿ ಇಲ್ಲಿ 4 ಗಂಟೆ ಸಮಯ ಆಗಿದೆ ಅಂದರೆ ಇದಕ್ಕಿಂತಲೂ ಹಿಂದೆ 2 ಗಂಟೆ ಇರ್ತದೆ ಪೂರ್ವಕ್ಕಿರೋದ್ರಿಂದ. ಇಲ್ಲಿ ಒಂದು ವೇಳೆ 6 ಗಂಟೆ ಆಗಿಬಿಟ್ಟಿದ್ರೆ ಇಲ್ಲಿನೂ 4 ಗಂಟೆ ಆಗುತ್ತೆ. ಇಲ್ಲೆಲ್ಲ ಜನ ಎದ್ದು ಬಿಟ್ಟಿರ್ತಾರೆ, ಇಲ್ಲಿನ ಜನ ನಿದ್ದೆಯಲ್ಲಿರ್ತಾರೆ. ಹೀಗೆ ಈ ವ್ಯತ್ಯಾಸಗಳು ಕಂಡು ಬರ್ತಾವೆ ಅನ್ನೋ ಕಾರಣಕ್ಕಾಗಿಯೇ, ಭಾಳಷ್ಟು ಡಿಫ್ರೆನ್ಸ್ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ನಮ್ಮ ರಷ್ಯಾದಲ್ಲಿರ್ಬೋದು, ಕೆನಡಾದಲ್ಲಿರ್ಬೋದು, ಆಸ್ಟ್ರೇಲಿಯಾದಲ್ಲಿರ್ಬೋದು ಹೆಚ್ಚು ವಿಸ್ತಾರವಾದ ಭೂಪ್ರದೇಶವಾಗಿರೋದ್ರಿಂದ ಅಲ್ಲಿ ವೇಳಾ ವಲಯಗಳು ಅಂತ ಮಾಡಲಾಗಿದೆ. ಹಾಗೆ ನಮ್ಮಲ್ಲಿಯೂ ಕೂಡ ಒಂದು ಬೇಡಿಕೆ ಇದೆ. ಒಂದು ವೇಳಾವಲಯ ಈ ಹಂತದಲ್ಲಿ, ಇನ್ನೊಂದು ವೇಳಾವಲಯ ಈ ಹಂತದಲ್ಲಿ, ಮಧ್ಯಭಾಗದಲ್ಲಿ, ಈ ಎರಡು ವಿಚಾರಗಳ ಮಧ್ಯಭಾಗದಲ್ಲಿ ವೇಳಾವಲಯಗಳು ಈ ಭಾಗದಿಂದ ಈ ಭಾಗಕ್ಕೆ ಅಪ್ಲೈ ಆಗ್ತಕ್ಕಂಥ, ಅಂದರೆ ಇಲ್ಲಿಂದ ಈ ಕಡೆ ಅರ್ಧ ಗಂಟೆ, ಈ ಕಡೆ ಅರ್ಧ ಗಂಟೆ ಅಷ್ಟೇ ವ್ಯತ್ಯಾಸ, ಇಲ್ಲಿಂದ ಈ ಕಡೆ ಅರ್ಧ ಗಂಟೆ, ಈ ಕಡೆ ಅರ್ಧ ಗಂಟೆ ಅಷ್ಟೇ ವ್ಯತ್ಯಾಸ ಇರಲಿ, ಒಂದು ವೇಳಾವಲಯವನ್ನು ರಚನೆ ಮಾಡಬೇಕು ಅಂತಕ್ಕಂಥ ಬೇಡಿಕೆ ಭಾಳ ದಿನಗಳಿಂದ ಇದೆ. ಆದರೆ ಈಡೇರಿಲ್ಲ. ಆದರೆ ಅದು ಕೂಡ ಇದೆ ನಮ್ಮಲ್ಲಿ, ತಮ್ಮೆಲ್ಲರಿಗೂ ಗೊತ್ತಿರಲಿ. ಈ ಒಂದು ವ್ಯತ್ಯಾಸ ಇದೆ. ಈಗ ಸದ್ಯಕ್ಕೆ ಅರುಣಾಚಲ ಪ್ರದೇಶದಲ್ಲಿ ಆದಂಥ ಸಮಯಕ್ಕೂ ಮತ್ತು ಗುಜರಾತ್ನಲ್ಲಿ ಆಗ್ತಕ್ಕಂಥ ಸಮಯಕ್ಕೂ ಭಾಳ ವ್ಯತ್ಯಾಸ ಇದೆ. 2 ಗಂಟೆಗಳ ವ್ಯತ್ಯಾಸ ಇದ್ದೇ ಇದೆ. ಆ ಕಾರಣಕ್ಕಾಗಿ ನಮಗೆ ಗೊತ್ತಿರಬೇಕು, ಒಂದು ವೇಳಾವಲಯದ ಅಡಚಣೆ ಅಥವಾ ವೇಳಾವಲಯದ ಅವಶ್ಯಕತೆ ಈಗ ಸದ್ಯಕ್ಕಿದೆ. ಆದರೆ ಅದನ್ನು ಮುಂದಿನ ದಿನಮಾನಗಳಲ್ಲಿ ಪೂರೈಕೆ ಆಗ್ಬೋದು. ಅದು ಕೂಡ ಬದಲಾವಣೆ ಬಂದರೂ ಬರ್ಬೋದು. 2 ವೇಳಾವಲಯಗಳು ಭಾರತದಲ್ಲಿ ಆದರೂ ಕೂಡ ಆಗುವ ಆಶ್ಚರ್ಯವೇನು ಅಲ್ಲ. ಅದು ಗೊತ್ತಿರಲಿ, ಒಂದು ಪಾಯಿಂಟ್, ವಿಶೇಷ ಪಾಯಿಂಟ್ ಇದು, ಅದಕ್ಕಾಗಿ ಹೇಳಿದೆ. ಮುಂದೆ ಹೋಗೋಣ. ಹಾಗೆ
ಉತ್ತರದ ತುದಿ ಅದನ್ನು ಇಂದ್ರಾಕೋಲ್ ಅಥವಾ ಲಡಾಖ್ನಲ್ಲಿರ್ತಕ್ಕಂಥ ಒಂದು ಪ್ರದೇಶವನ್ನು ಇಂದ್ರಾಕೋಲ್ ಅಂತ ಕರೀತಾರೆ. ಇದು ಉತ್ತರದ ತುತ್ತ ತುದಿ ಭಾರತದ್ದು. ಇನ್ನು ದಕ್ಷಿಣದ ತುದಿ ಅಂತೇಳಿ ಇಂದಿರಾ ಪಾಯಿಂಟ್, ಅಂಡಮಾನ್ ನಿಕೋಬಾರ್ ದ್ವೀಪಗಳಲ್ಲಿ ಬರ್ತಕ್ಕಂಥ ಇಂದಿರಾ ಪಾಯಿಂಟನ್ನು ದಕ್ಷಿಣದ ತುತ್ತ ತುದಿ ಅಂತೇಳಿ ನಾವು ಕರಿತೇವೆ. ದಕ್ಷಿಣದ ತುದಿ ಆದರೆ ಇದು ಉತ್ತರದ ತುದಿಯಾಗಿದೆ. ಇಷ್ಟು ನಮಗೆ ಗೊತ್ತಿರತಕ್ಕಂಥ ಅಂಶಗಳು ಮತ್ತು ಸಂಗತಿ ಈ ಒಂದು ವಿಚಾರದಲ್ಲಿ, ಭೌಗೋಳಿಕ ಸ್ಥಾನದಲ್ಲಿ. ಓಕೆ, ಗ್ರಾಮ ಮತ್ತು ಆಡಳಿತ ವಿಭಾಗ ಏನಿದೆ ನೋಡಿದ್ರೆ ಗ್ರಾಮ ಅಲ್ಲ, ಗಾತ್ರ ಮತ್ತು ಆಡಳಿತ ವಿಭಾಗ ಏನಿದೆ ನೋಡಿ. ಒಟ್ಟು ವಿಸ್ತೀರ್ಣ ಭಾರತದ್ದು ಎಷ್ಟು ಸರ್ ಅಂದರೆ 32,87,263 ಚದುರು ಕಿಲೋಮೀಟರ್. ಚದುರು ಕಿಲೋಮೀಟರ್ ಅಂದರೆ ಏನು ಅನ್ನೋದನ್ನು ಈಗಾಗಲೇ ನಾನು ಅರ್ಥೈಸಿದ್ದೇನೆ. ಇನ್ನೊಂದು ಬಾರಿ ಹೇಳ್ತೇನೆ ನೋಡಿ. ಚದುರು ಕಿಲೋಮೀಟರ್ ಅಂದರೆ 1 ಕಿಲೋಮೀಟರ್ ಹೀಗೆ ಭೂಪ್ರದೇಶ ಇದೆಷ್ಟು 1 ಕಿಲೋಮೀಟರ್, ಇದು 1 ಕಿಲೋಮೀಟರ್, ಇದು 1 ಕಿಲೋಮೀಟರ್, ಇದು 1 ಕಿಲೋಮೀಟರ್, ಹೀಗೆ 4 ಕಡೆ 1 ಕಿಲೋಮೀಟರ್ ಸೇರಿ ನಿರ್ಮಾಣವಾಗಿರ್ತಕ್ಕಂಥ ಭೂಪ್ರದೇಶ ಏನಿದೆಯಲ್ಲ ಇದನ್ನು ನಾವು ಚದುರು ಕಿಲೋಮೀಟರ್ ಅಂತ ಕರಿತೀವಿ. ಎಷ್ಟು ಚದುರು ಕಿಲೋಮೀಟರ್ ಸಾರ್ ಇದು ಅಂದರೆ 1 ಚದುರು ಕಿಲೋಮೀಟರ್. ಟೋಟಲ್ ಆಗಿ ಒಟ್ಟು ಸೇರಿ 1 ಚದುರು ಕಿಲೋಮೀಟರ್. ಇದೇ ಒಂದು ವೇಳೆ 2 ಇದ್ದರೆ ಇದು 2 ಇದ್ದರೆ ಇದು 2 ಇದ್ದರೆ ಇದು 2 ಇದ್ದರೆ ಇದು 2 ಚದುರು ಕಿಲೋಮೀಟರ್, ಹೀಗೆ ಇದನ್ನು ಚದುರು ಕಿಲೋಮೀಟರ್ ಅಂತೀವಿ. ಇಂಥ 1 ಚದುರು ಕಿಲೋಮೀಟರ್ನ ಬಾಕ್ಸ್ಗಳು 1 ಬಾಕ್ಸ್ ಇಟ್ ಈಸ್ ದ ಸೇಮ್ ಬಾಕ್ಸ್. ಇಲ್ಲಿ ಏನೋ ಅಂದರೆ ತಂದುಬಿಟ್ರಿ, ಇಲ್ಲಿ ಕುಂಡಿಸಿದ್ರೆ ತಂದ್ಕೊಳ್ಳಿ ಒಂದು ಬಾಕ್ಸಿಗೆ ಕೂತ್ಕೊತು, ಈ ಬಾಕ್ಸ್ ಇಲ್ಲಿ ಕುಂಡಿಸಿದ್ರೆ 1 ಚದುರು ಕಿಲೋಮೀಟರ್. ಇಂತಹ 32,87,263 ಬಾಕ್ಸ್ಗಳು ಕುಳಿತುಕೋಬೇಕು. 32,87,263 ಬಾಕ್ಸ್ಗಳು ಕುಳಿತುಕೊಂಡಾಗ ಭಾರತ ಕಂಪ್ಲೀಟ್ ಆಗಿ ಫಿಲ್ ಆಗುತ್ತೆ ಅನ್ನೋದು ಅದರ ಅರ್ಥ. ಅದಕ್ಕಾಗಿ ಭಾರತ ಅಷ್ಟು ದೊಡ್ಡದಾದಂಥ ದೇಶ. ಅದಕ್ಕೆ ಪ್ರಪಂಚದ 7ನೇ ದೊಡ್ಡ ರಾಷ್ಟ್ರ ಭಾರತ. ಹೌದು, ವಿಶ್ವದ ಭೂಕ್ಷೇತ್ರದಲ್ಲಿ 2.4% ಭೂಪಾಲಿದೆ. ಇಡೀ ವಿಶ್ವದಲ್ಲಿ ಒಂದು 100 ಎಕರೆ ಭೂಮಿ ಇಡೀ ವಿಶ್ವ ಹೊಂದಿದೆ ಅಂದರೆ ಅದರಲ್ಲಿ 2.4 ಎಕರೆ ಭೂಮಿ ಹರಿದಿದೆ ಭಾರತದಿದೆ. ಅಷ್ಟು ಭಾರತದ ಭೂಪ್ರದೇಶ ಆ್ಯಕ್ಚುಲಿ ಕಡಿಮೆ ಇದೆ, ಅದರಲ್ಲಿ ಜನಸಂಖ್ಯೆ ಅತಿ ಹೆಚ್ಚಾಗಿದೆ ನೋಡಿ. 28 ರಾಜ್ಯಗಳು, 8 ಕೇಂದ್ರಾಡಳಿತ ಪ್ರದೇಶಗಳು, ದೆಹಲಿ ರಾಷ್ಟ್ರೀಯ ರಾಜಧಾನಿ, NCT ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಅಂತ ಕರೀತಾರೆ. 2011ರ ಜನಗಣತಿಯ ಪ್ರಕಾರ 121 ಕೋಟಿ ಜನಸಂಖ್ಯೆಯನ್ನು ಭಾರತ ಹೊಂದಿತ್ತು. ಈಗ ಸದ್ಯಕ್ಕೆ ಭಾಳಷ್ಟು ಹೆಚ್ಚಾಗಿದೆ. ಜನಗಣತಿ ನಡೆಯೋದಿದೆ ಈ ವರ್ಷ ಮತ್ತು ಮುಂದಿನ ವರ್ಷ. ಜನಗಣತಿ ನಡೆದಾಗ ಹೊಸ ಡಾಟಾಗಳು ಬಂದಾಗ ಮುಂದಿನ 10-15 ವರ್ಷದವರೆಗೆ ಆ ಒಂದು ಡಾಟಾ ಅತ್ಯಂತ ಪ್ರಸಿದ್ಧವಾಗಿ ಪ್ರಮುಖವಾಗಿ ಕಂಡುಬರುತ್ತದೆ. ಈಗ ಸದ್ಯಕ್ಕೆ ಒಂದು ಅಂದಾಜಿನ ಪ್ರಕಾರ, ಒಂದು ಸಮೀಕ್ಷೆಯ ಪ್ರಕಾರ ಜಗತ್ತಿನಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ದೇಶ ಭಾರತ ಆಗಿ ಹೋಗಿದೆ. ಮೊದಲು ನಾವು ಚೀನಾ ಅತಿ ದೊಡ್ಡ ದೇಶ ಅಂತ ಕರಿತಿದ್ದೀವಿ, ಈಗ ಸದ್ಯಕ್ಕೆ ಆಗಿ ಹೋಗಿದೆ ಕೂಡ. ಓಕೆ, ಪ್ರಪಂಚದ ಒಟ್ಟು ಜನಸಂಖ್ಯೆ ಜನಸಂಖ್ಯೆಯಲ್ಲಿ ಪಾಲು 17.5%, 17.5%. ಅಂದರೆ ಜಗತ್ತಿನ ಪ್ರತಿ 100 ಜನರಲ್ಲಿ 17 ಅಥವಾ 18 ಜನ ಭಾರತೀಯರು ಇರ್ತಾರೆ ಅಂತ ಅರ್ಥ. ಇದರ ಅರ್ಥ 17.5 ಅಂದರೆ 17 ಅಥವಾ 18 ಜನ ಭಾರತೀಯರು ಇದ್ದೇ ಇದ್ದಾರೆ ಜಗತ್ತಿನ 100 ಜನರಲ್ಲಿ. ಹಾಗೆ ಜಗತ್ತಿನಲ್ಲಿ 100 ಜನ ಇದ್ದಾರೆ, ಕೇವಲ 100 ಜನ ಅಂತ ಅಂದ್ಕೊಳ್ಳಿ. ಆವಾಗ ಹೀಗೆ ಇದರ ಅರ್ಥ. ಓಕೆ, ಮುಂದೆ ಬರೋಣಗೆ. ಓಕೆ, ಭೂಮೆರೆಗಳು ಮತ್ತು ನೆರೆ ರಾಷ್ಟ್ರಗಳು ಅಂತ ಒಂದು ಕಾನ್ಸೆಪ್ಟ್ ಇದೆ ನೋಡಿ. ಏನು ಭೂಮೆರೆಗಳು ಮತ್ತು ನೆರೆ ರಾಷ್ಟ್ರಗಳು ಅಂದರೆ, ಭೂಗಡಿಯ ಉದ್ದ 15,200 ಕಿಲೋಮೀಟರ್ ಭೂಗಡಿನ ಹೊಂದಿರತಕ್ಕಂಥ ದೇಶ ಭಾರತ. 15,200 ಕಿಲೋಮೀಟರ್. ಏನು ಸರ್ ಭೂಗಡಿ ಅಂದರೆ ನೋಡಿ, ಇಲ್ಲಿಂದ ಜಲಭಾಗ ಪ್ರಾರಂಭ ಆಗುತ್ತೆ. ಓಕೆ, ಮತ್ತು ಇಲ್ಲಿಂದ ಜಲಭಾಗ ಪ್ರಾರಂಭವಾಗುತ್ತೆ ಸರ್ ಅಂತಂದರೆ ಇಲ್ಲಿಂದ ಹಿಡಿದು ಈ ಕಡೆ ನೋಡಿ, ಈ ಕಡೆ ಇಲ್ಲಿ ಎಲ್ಲ ಜಲಭಾಗ ಇದೆ, ಇಲ್ಲ ಅಂತಿಲ್ಲ. ಒಟ್ಟಾರೆಯಾಗಿ ಜಲಭಾಗ ಎಂಡ್ ಆದ ನಂತರ ಲ್ಯಾಂಡ್ ಲಾಕ್ಡ್ ಏರಿಯಾ ಇದೆಯಲ್ಲ, ಈ ಎಲ್ಲ ಭಾಗ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ. ಎಲ್ಲ ಭಾಗವೂ ಕೂಡ ಭೂಮೆರೆಯ ಒಳಗಡೆ ಬರ್ತದೆ, ಗೊತ್ತಿರಲಿ ನೋಡಿ. ಈ ಈಶಾನ್ಯದ ರಾಜ್ಯಗಳಾಗಿರ್ಬೋದು, ಇಲ್ಲಿವರೆಗೂ ಅನ್ಕೊಳ್ಳಿ. ಇಷ್ಟು ಇದೆಯಲ್ಲ. ದಿಸ್ ಈಸ್ 15,200 ಕಿಲೋಮೀಟರ್. 15,200 ಕಿಲೋಮೀಟರ್. ಓಕೆ, ಕಂಪ್ಲೀಟ್ಲಿ ನೋಡಿ ಇಷ್ಟಿದೆ ಭಾರತದ್ದು. 15,200 ಕಿಲೋಮೀಟರ್ ಭಾರತದ ಏನು ಕಂಪ್ಲೀಟ್ ಭೂಮಿಯ ಭಾಗದಿಂದ ಅದು ಅಟ್ಯಾಚ್ ಆಗಿರತಕ್ಕಂಥ ವಿಭಾಗ, ಅದನ್ನು ಅನ್ಕೋತೀವಿ. ಮುಂದೆ 6,100 ಕಿಲೋಮೀಟರ್. ಇದು ಬೇರೆ ಬಣ್ಣ ಮಾಡ್ತೇನೆ ನೋಡಿ, ನಿಮ್ಗೆ ಗೊತ್ತಾಗಲಿ ನೋಡಿ. ದಿಸ್ ಈಸ್ ಇಲ್ಲಿಂದ ಹಿಡಿದು ಇಲ್ಲಿಂದ ಇಲ್ಲಿವರೆಗೂ ಬಂದು ಇಲ್ಲಿವರೆಗೆ ಮಾಡಿಬಿಟ್ರೆ ಒರಿಸ್ಸಾದವರೆಗೂ 6,100 ಕಿಲೋಮೀಟರ್. ದಿಸ್ ಈಸ್ ಇದು. ಮತ್ತು ಇನ್ನೊಂದಿದೆ, ಇಲ್ಲಿ ಇನ್ನೊಂದು ಪಾಯಿಂಟ್ ಇದೆ, ಕನ್ಫ್ಯೂಸ್ ಆಗ್ತೀರಾ. 7,516 ಕಿಲೋಮೀಟರ್. ವಾಟ್ ಇಸ್ ದಿಸ್ ಅಂದರೆ ಇದು 6,100 ಕಿಲೋಮೀಟರ್ ಪ್ಲಸ್ ಕೂಡಿಸ್ಕೊಂಡು ಇಲ್ಲಿ ಅಂಡಮಾನ್ ನಿಕೋಬಾರ್ ಆಗಿರ್ಬೋದು, ಲಕ್ಷದ್ವೀಪಗಳಾಗಿರ್ಬೋದು, ಇವೆಲ್ಲವನ್ನು ಸೇರಿಸ್ಕೊಂಡಾಗ
ಎರಡು ಸೇರಿ ಎಷ್ಟಾಗಿದೆ ಈ ಒಂದು ಕರಾವಳಿ ಪ್ರದೇಶ ಮತ್ತು ಇವೆಲ್ಲ ದ್ವೀಪ ಪ್ರದೇಶದ ಸುತ್ತಳತೆ ಮತ್ತು ಈ ಒಂದು ಕರಾವಳಿ ಪ್ರದೇಶ ಎಲ್ಲವನ್ನು ಸೇರಿಸಿ ಅಂದರೆ 7516 ಕಿಲೋಮೀಟರ್, 7516 ಕಿಲೋಮೀಟರ್ ಇದರ ವಿಸ್ತೀರ್ಣ. ಈ ರೀತಿ ನಮಗೆ ಅರ್ಥ ಮಾಡ್ಕೊಳ್ಬೇಕು. ಇದು ಮುಖ್ಯವಾಗಿರ್ತಕ್ಕಂಥ ಭೂಮೆರೆ ಮತ್ತು ಜಲಮೆರೆಗೆ ಸಂಬಂಧಪಟ್ಟಂಥ ವಿಚಾರ. 7516.6 ಕಿಲೋಮೀಟರ್ ಇಷ್ಟಿದೆ ನೋಡಿ. ಅದಕ್ಕೆ ಭಾರತವು ಪ್ರಮುಖವಾಗಿ ಹೊಂದಿರತಕ್ಕಂಥದ್ದಂದರೆ ನೆರೆಯ ರಾಷ್ಟ್ರಗಳನ್ನು ನೋಡ್ತಾ ಬಂದಾಗ ನಾವು ಪ್ರಮುಖವಾಗಿ ನೋಡಿ, ಇಲ್ಲಿ ನೆರೆಯ ರಾಷ್ಟ್ರಗಳನ್ನು ಕೊಡಲಾಗಿದೆ. ಏನಿದೆ? ಪಶ್ಚಿಮಕ್ಕೆ ಪಾಕಿಸ್ತಾನ್ ಮತ್ತು ಅಫ್ಘಾನಿಸ್ತಾನ್. ಸರ್ ಇಲ್ಲಿ ಪಾಕ್ ಆ್ಯಂಡ್ ಅಫ್ಘಾನ್. ಪಶ್ಚಿಮಕ್ಕೆ, ಇದನ್ನು ಕಂಪ್ಲೀಟ್ ಪಶ್ಚಿಮಕ್ಕೆ ಅನ್ಕೊಳ್ತೀವಿ. ಪಶ್ಚಿಮಕ್ಕೆ. ಉತ್ತರಕ್ಕೆ ಚೀನಾ, ನೇಪಾಳ್, ಭೂತಾನ್. ಚೀನಾ ಇದೆ, ನೇಪಾಳ್ ಇದೆ, ಭೂತಾನ್ ಇದೆ. ಉತ್ತರಕ್ಕೆ ಕಂಪ್ಲೀಟಾಗಿ ಭೂತಾನ್ ಆಯಿತು. ಓಕೆ. ಪೂರ್ವಕ್ಕೆ ಮ್ಯಾನ್ಮಾರ್ ಮತ್ತು ಬಾಂಗ್ಲಾದೇಶ್ ಆ್ಯಂಡ್ ಮ್ಯಾನ್ಮಾರ್ ಕನೆಕ್ಟ್ ಆಗ್ತವೆ ಪೂರ್ವಕ್ಕೆ. ಆ ರೀತಿಯಾಗಿ ಇಷ್ಟೆಲ್ಲ ದೇಶಗಳಿದ್ದಾವೆ. ಮತ್ತು ಜಲಗಡಿಯಲ್ಲಿ ಪ್ರಮುಖ ರಾಷ್ಟ್ರಗಳಿಂದಾಗ ದಕ್ಷಿಣಕ್ಕೆ ಶ್ರೀಲಂಕಾ ಇದೆ ಪ್ರಮುಖವಾಗಿ. ನೈಋತ್ಯಕ್ಕೆ ಮಾಲ್ಡೀವ್ಸ್ ದ್ವೀಪಗಳಿದ್ದಾವೆ. ಇದು ಬಹುಶಃ ಆಗ್ನೇಯ, ಮುಂದೆ ನೈಋತ್ಯ, ಇದು ವಾಯುವ್ಯ, ಈಶಾನ್ಯ. ಎಕ್ಸಾಕ್ಟ್ಲಿ ಇದು ವಾಯುವ್ಯಕ್ಕೆ ಕಾಮನ್ ಆಗಿ ದಿಕ್ಕುಗಳನ್ನು, ಪೂರ್ಣ ದಿಕ್ಕುಗಳನ್ನು ಕೂಡ ಹೇಳ್ತೀವಿ. ಆಗ್ನೇಯ, ನೈಋತ್ಯ, ವಾಯುವ್ಯ. ಆಗ್ನೇಯಕ್ಕೆ ಮಾಲ್ಡೀವ್ಸ್ ದ್ವೀಪಗಳು ಆಗ್ನೇಯಕ್ಕೆ. ಪ್ರಮುಖ ಗಡಿ ರೇಖೆಗಳನ್ನು ನೋಡಿದಾಗ ಭಾರತ ಮತ್ತು ಪಾಕಿಸ್ತಾನ ಮಧ್ಯೆ ರ್ಯಾಡ್ಕ್ಲಿಪ್ ಅಂತ ರೇಖೆ ಇದೆ. ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ರ್ಯಾಡ್ಕ್ಲಿಪ್ ರೇಖೆ ಇದೆ. ಭಾರತ ಮತ್ತು ಚೀನಾದ ಮಧ್ಯೆ ಮ್ಯಾಕ್ಮೋಹನ್ ರೇಖೆ ಇದೆ. ಭಾರತ ಮತ್ತು ಅಫ್ಘಾನಿಸ್ತಾನದ ಮಧ್ಯೆ ಡ್ಯೂರ್ಯಾಂಡ್ ರೇಖೆ ಇದೆ ಪ್ರಮುಖವಾಗಿ. ಇವುಗಳನ್ನು ಹೇಗೆ ಕರೀಲಾಯಿತು? ಆ ಕಾಲಘಟ್ಟದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಪ್ರಮುಖ ವ್ಯಕ್ತಿಗಳು, ಬ್ರಿಟಿಷರು ಇವೆಲ್ಲ ಎಳೆದಿರ್ತಕ್ಕಂಥ ರೇಖೆಗಳು. ಅದಕ್ಕಾಗಿ ಅವರ ಹೆಸರ ಮೇಲೆ ಈ ರೇಖೆಗಳನ್ನು ನಾವು ಕಾಮನ್ ಆಗಿ ಕರೆದಿದ್ದೇವೆ. ಹೀಗೆ ರ್ಯಾಡ್ಕ್ಲಿಪ್ ಲೈನ್ ಆ್ಯಂಡ್ ಮ್ಯಾಕ್ಮೋಹನ್ ಲೈನ್ ಆ್ಯಂಡ್ ಡ್ಯೂರ್ಯಾಂಡ್ ಲೈನ್ ಭಾಳ ಪ್ರಸಿದ್ಧವಾಗಿರ್ತಕ್ಕಂಥ, ಮುಖ್ಯವಾಗಿರ್ತಕ್ಕಂಥ ಲೈನ್ಗಳು. ಇವುಗಳ ಬಗ್ಗೆ ಪ್ರಶ್ನೆ ಕೇಳುವ ಸಾಧ್ಯತೆ ಇದೆ. ಆ ಕಾರಣಕ್ಕಾಗಿ ಇವುಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಬೇಕು. ಕಂಪ್ಲೀಟಾಗಿ ನಾವು ನೋಡ್ತಾ ಬಂದಾಗ 7 ರಾಷ್ಟ್ರಗಳು ಕಂಪ್ಲೀಟಾಗಿ ಭೂಗಡಿನ ಹಂಚಿಕೊಂಡಿದ್ದು, 2 ರಾಷ್ಟ್ರಗಳು ಜಲಗಡಿನ ಹಂಚಿಕೊಂಡಿದೆ. ವಾಯುವ್ಯದಲ್ಲಿ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ, ಈಗಾಗಲೇ ಹೇಳಿದ್ದೇವೆ. ವಾಯುವ್ಯ, ಪಶ್ಚಿಮ, ವಾಯುವ್ಯ. ಓಕೆ. ವಾಯುವ್ಯದಲ್ಲಿ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನ ದೇಶ. ಹಾಗೆ ಮುಂದುವರಿತಾ ಬಂದಾಗ ಉತ್ತರದಲ್ಲಿ ಚೀನಾ, ನೇಪಾಳ್ ಮತ್ತು ಭೂತಾನ್. ಪೂರ್ವದಲ್ಲಿ ಮ್ಯಾನ್ಮಾರ್, ಮಾಡಿದ್ನಲ್ಲ, ಪೂರ್ವದಲ್ಲಿ ಮ್ಯಾನ್ಮಾರ್ ಇದೆ. ಮ್ಯಾನ್ಮಾರ್ನ ಬರ್ಮಾ ಅಂತ ಕೂಡ ಕರಿತೀವಿ. ಬರ್ಮಾ ದೇಶ, ಮ್ಯಾನ್ಮಾರ್, ಬರ್ಮಾ ಹಾಗೂ ಬಾಂಗ್ಲಾದೇಶಗಳು ಭೂಗಡಿನ ಹೊಂದಿವೆ. ಇದಲ್ಲದೆ ದೇಶದ ದಕ್ಷಿಣದಲ್ಲಿರ್ತಕ್ಕಂಥ ಶ್ರೀಲಂಕಾ, ನೈಋತ್ಯದಲ್ಲಿ ಮಾಲ್ಡೀವ್ಸ್ ದ್ವೀಪಗಳು ಅಂತ ಕೊಟ್ಟಿದ್ದಾರೆ. ನೈಋತ್ಯ, ನೈಋತ್ಯ. ಓಕೆ. ಈ ರೀತಿಯಾಗಿ ಹಲವಾರು ಗಡಿಗಳನ್ನು ಹೊಂದಿರತಕ್ಕಂಥ ದೇಶ. ಜಲಗಡಿಯನ್ನು ಕೂಡ ಹಂಚಿಕೊಂಡಿದೆ, ಭೂಗಡಿಯನ್ನು ಕೂಡ ಹಂಚಿಕೊಂಡಿದೆ. ಅದಕ್ಕಾಗಿ ಭಾಳ ಮುಖ್ಯವಾಗಿರ್ತಕ್ಕಂಥ ದೇಶ ಭಾರತವಾಗಿ ನಿಲ್ತದೆ. ಪ್ರಮುಖವಾಗಿ ಯಾವ್ಯಾವ ದೇಶಕ್ಕೆ ಎಷ್ಟೆಷ್ಟು ಕಿಲೋಮೀಟರ್ ದೂರ ಇದೆ ಅಂತಕ್ಕಂಥ ಒಂದು ಸಾಮಾನ್ಯ ಮಾಹಿತಿ. ಅಂದರೆ ಜಲಗಡಿ 15,200 ಕಿಲೋಮೀಟರ್ ಹೇಳಿದ್ವಲ್ಲ, 15,200 ಕಿಲೋಮೀಟರ್. ಒಂದು ಪಟ್ಟಿ ಇದೆ ಪುಸ್ತಕದಲ್ಲಿ ಕಾಮನ್ ಆಗಿ. ಏನಂದರೆ ಪಾಕಿಸ್ತಾನ 3,310 ಕಿಲೋಮೀಟರ್, ಮುಂದೆ ಅಫ್ಘಾನಿಸ್ತಾನ 80 ಕಿಲೋಮೀಟರ್, ಮುಂದೆ ಚೀನಾ 3,917 ಕಿಲೋಮೀಟರ್, ಮುಂದೆ 1,752 ಕಿಲೋಮೀಟರ್ ಯಾವುದು ನೇಪಾಳ, 587 ಕಿಲೋಮೀಟರ್ ಭೂತಾನ್, ಮುಂದೆ ಅದೇ ರೀತಿಯಾಗಿ ಮ್ಯಾನ್ಮಾರ್, ಭೂತಾನ್ 587, ಮ್ಯಾನ್ಮಾರ್ 1,458 ಕಿಲೋಮೀಟರ್, ಮುಂದೆ 4,096 ಕಿಲೋಮೀಟರ್ ಬಾಂಗ್ಲಾದೇಶದ ಗಡಿ. ಶ್ರೀಲಂಕಾ ಪ್ರಮುಖವಾಗಿ ಜಲಗಡಿನ ಹೊಂದಿದೆ, ಮಾಲ್ಡೀವ್ಸ್ ಜಲಗಡಿನ ಹೊಂದಿದೆ. ಈ ರೀತಿಯಾಗಿ ಹಲವಾರು ಕಿಲೋಮೀಟರ್ಗಳನ್ನು ನೋಡ್ತಾ ಹೋದಾಗ ನಾವು 15,200 ಕಿಲೋಮೀಟರ್ ಮಾಡಬಹುದು. ಹೀಗಿದೆ ಇದು ಸಿಸ್ಟಮ್. ಆ ಕಾರಣಕ್ಕಾಗಿ ಇದನ್ನು ನಾವು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಬೇಕು. ಓಕೆ, ಮುಂದುವರೋಣ. ಅದೇ ರೀತಿ ನೋಡಿ ಏನಿದೆ ನೆಕ್ಸ್ಟ್. ಈಗ ಪ್ರಾಕೃತಿಕ ವಿಭಾಗಗಳಿಗೆ ಸಂಬಂಧಪಟ್ಟಂತೆ ಒಂದು ವಿಚಾರ ಇದ್ದಾವೆ. ಪ್ರಾಕೃತಿಕ ವಿಭಾಗಗಳು ಏನು? ಉತ್ತರದ ಪರ್ವತಗಳು ಅಂತ ಹೇಳ್ತಾರೆ. ಉತ್ತರದ ಪರ್ವತಗಳು ಅಂದರೆ ಪ್ರಮುಖವಾಗಿ ಪ್ರಾಕೃತಿಕ ವಿಭಾಗ ನಾವು ಏನು ಮಾಡ್ತೇವೆ? 4 ಪ್ರಧಾನ ಭೂಸ್ವರೂಪಗಳನ್ನು ಮಾಡ್ತೇವೆ. 4 ಪ್ರಧಾನ ಭೂಸ್ವರೂಪಗಳಿದ್ದಾವೆ. ಓಕೆ, ನೆಕ್ಸ್ಟ್ 4 ಪ್ರಧಾನ ಭೂಸ್ವರೂಪಗಳಿದ್ದಾವೆ. ಏನು ಸರ್ ಪ್ರಧಾನ ಭೂಸ್ವರೂಪಗಳಂದರೆ? ನೋಡಿ, ಪ್ರಮುಖವಾಗಿ ಮೊಟ್ಟ ಮೊದಲನೇ ಭೂಸ್ವರೂಪ ಅಂದರೆ ಉತ್ತರದ ಪರ್ವತಗಳು. ಅದು ಹಿಮಾಲಯ ಪರ್ವತಗಳು ಅಂತ ಕರಿತೀವಿ. ಹಿಮಾಲಯ ಪರ್ವತಗಳು, ಉತ್ತರದ ಪರ್ವತಗಳು. ನೋಡಿ ಏನಿದೆ, ಉತ್ತರದಲ್ಲಿರುವ ಹಿಮಾಲಯ ಪರ್ವತ ಶ್ರೇಣಿಯು ಜಗತ್ತಿನಲ್ಲಿಯೇ ಅತಿ ಎತ್ತರವಾದ ಶಿಖರವನ್ನು, ಆಳವಾದ ಕಣಿವೆಗಳನ್ನು, ಹಿಮನದಿಗಳನ್ನು ಹೊಂದಿರತಕ್ಕಂಥ ವಿಶೇಷವಾದಂಥ ಒಂದು ಪರ್ವತ ಸರಣಿ.
ಅದು ಪ್ರಮುಖವಾಗಿ 2500 ಕಿಲೋಮೀಟರ್ ಏನಿದೆ ದೂರ ಇದೆ. ಎಲ್ಲಿಂದ ಎಲ್ಲಿಗೆ ಅಂದರೆ ಪಾಮೀರ್ ಗ್ರಂಥಿಯಿಂದ ಆರಂಭವಾಗಿ ಅರುಣಾಚಲ್ ಪ್ರದೇಶದವರೆಗೆ ಇರತಕ್ಕಂಥ ಒಂದು ಇದು ಪಾಮೀರ್ ಗ್ರಂಥಿಯಿಂದ ಅರುಣಾಚಲ್ ಪ್ರದೇಶದವರೆಗೂ ವಿಸ್ತಾರವಾಗಿರ್ತಕ್ಕಂಥ 2500 ಕಿಲೋಮೀಟರ್ ವಿಸ್ತಾರವನ್ನು ಹೊಂದಿರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಸರಣಿ, ಪರ್ವತಗಳ ಸರಣಿ. ಪಾಮೀರ್ನಿಂದ ಪ್ರಾರಂಭವಾಗಿ ಅರುಣಾಚಲ್ ಪ್ರದೇಶಕ್ಕೆ ಎಂಡ್ ಆಗ್ತದೆ. ಈ ಮಡಿಕೆ ಪರ್ವತ ಶ್ರೇಣಿಗಳಲ್ಲಿ 3 ಪ್ರಮುಖ ಶ್ರೇಣಿಗಳನ್ನು ಒಳಗೊಂಡಿದೆ. ಪ್ರಮುಖವಾಗಿ ಒಂದು 3 ಶ್ರೇಣಿಗಳಿದ್ದಾವೆ, 3 ಶ್ರೇಣಿಗಳನ್ನು ಹೊಂದಿದೆ. 1, 2, 3 ಹೀಗೆ ಒಂದರ ನಂತರ ಒಂದು ಈ ರೀತಿ 3 ಶ್ರೇಣಿಗಳನ್ನು ಹೊಂದಿರತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಪ್ರದೇಶ. ಆ 3 ಶ್ರೇಣಿಗಳಲ್ಲಿ ಪ್ರಮುಖವಾಗಿ ಏನು ಸರ್ ಅಂದರೆ, ಒಂದು ಶಿವಾಲಿಕ್ ಬೆಟ್ಟಗಳು, ಇನ್ನೊಂದು ಹಿಮಾಚಲ ಅಥವಾ ಮಧ್ಯ ಹಿಮಾಲಯ, ಮೂರನೇದು ಹಿಮಾದ್ರಿ ಅಥವಾ ಮಹಾ ಹಿಮಾಲಯ ಅಂತ ಕರಿತೀವಿ. ಏನು ಶಿವಾಲಿಕ್ ಅಂದರೆ ಹಿಮಾಲಯದ ಪಾದ ಬೆಟ್ಟಗಳನ್ನು ಶಿವಾಲಿಕ್ ಅಂತ ಕರಿತೀವಿ. ಹಿಮಾಲಯ ಈ ಭಾಗದಿಂದ ಹೊರಟಾಗ ನಾವು ಹಿಮಾಲಯ ಪ್ರಾರಂಭ ಆಗುತ್ತಲ್ಲ ಅದನ್ನು ಶಿವಾಲಿಕ್ ಅಂತ ಕರಿತೀವಿ. ಪ್ರಾರಂಭ ಎಲ್ಲಿಂದ? ಪಾದ ಬೆಟ್ಟಗಳು. ಪಾದ ಅಂದರೆ ಏನು? ಕೆಳಭಾಗದ್ದು. ನಾವು ಯಾವುದಾದ್ರೂ ಗುಡಿ ಗುಂಡಾರ ಅಥವಾ ಯಾವುದಾದ್ರೂ ದೊಡ್ಡ ಪ್ರದೇಶ ಇದ್ದರೆ ಏರ್ಲಿಕ್ಕೆ ಹೋಗುವಾಗ ಮೊದಲ ಮೆಟ್ಟಿಲುಗಳಿರ್ತಾವಲ್ಲ, ಆ ರೀತಿ ಮೊದಲ ಮೆಟ್ಟಿಲನ್ನೇ ರೀತಿ ಇರತಕ್ಕಂಥ ಒಂದು ಪ್ರದೇಶ ಯಾವುದಾದ್ರೂ ಇದ್ದರೆ ಅದನ್ನು ಶಿವಾಲಿಕ್ ಬೆಟ್ಟಗಳು ಅಂತ ಕರಿತೀವಿ. ಇನ್ನು ಎರಡನೇದಾಗಿ ಹಿಮಾಚಲ ಅಥವಾ ಮಧ್ಯ ಹಿಮಾಲಯ, ಸೆಕೆಂಡ್ ಒನ್. ಮುಂದೆ ಥರ್ಡ್ ಒನ್ ಮಹಾ ಹಿಮಾಲಯ ಮತ್ತು ಹಿಮಾದ್ರಿ. ಒಂದೊಂದಾಗಿ ಸರಳವಾಗಿ ಇದನ್ನು ನೋಡ್ತಾ ನಾವು ಸಾಗೋಣ ಒಂದೊಂದಾಗಿ ಏನಿದೆ ಇಲ್ಲಿ ವಿಚಾರ ಅಂತೇಳಿ. ನೋಡಿ, ಶಿವಾಲಿಕ್ ಬೆಟ್ಟಗಳು ಇದು ಹಿಮಾಲಯ ಪರ್ವತಗಳಲ್ಲಿ ಇತ್ತೀಚೆಗೆ ನಿರ್ಮಾಣವಾದದ್ದು. ಇತ್ತೀಚಿನ ನಿರ್ಮಾಣ ಅಂದರೆ ಮಡಿಕೆ ಪರ್ವತಗಳಂತ ಕೂಡ ಕರಿತೀವಿ. ಇತ್ತೀಚೆಗೆ ಅಂದರೆ ನಿನ್ನೆ ಮೊನ್ನೆ ನಿರ್ಮಾಣವಾದದ್ದಲ್ಲ, ಬಹಳ ಕಾಲಗಳ ಹಿಂದೆ ನಿರ್ಮಾಣವಾಗಿದ್ದು. ಆದರೆ ಅದು ನಿರ್ಮಾಣವಾಗಿರ್ತಕ್ಕಂಥ ಕಾಲಘಟ್ಟವನ್ನು ಮುಂದಿನ ಹಿಮಾಚಲಕ್ಕೂ ಮತ್ತು ಮಹಾಹಿಮಾದ್ರಿಗೆ ಹೋಲಿಕೆ ಮಾಡಿದಾಗ ಇದು ಹೊಸದು, ಯಂಗ್ ಫೌಲ್ಡ್ ಮೌಂಟೇನ್ಸ್ ಅಂತ ಕರಿತೇವೆ. ಆ ರೀತಿ ಇತ್ತೀಚೆಗೆ ನಿರ್ಮಾಣ ಅಂದರೆ ಕಾರಣ ಅದು, ಆ ಕಾರಣಕ್ಕೆ ಹೇಳ್ತಾರೆ ಅವರು. ಮುಂದೆ ಅವರದು ಏನು ಮಾಡ್ಬೋದು, ಇದನ್ನು ಪಾದಬೆಟ್ಟಗಳು ಅಂತಲೂ ಸಹ ಕರೀತಾರೆ. ಇಲ್ಲಿ ಸಮತಟ್ಟಾದ ಕಿರಿದಾದ ಮೈದಾನಗಳಿವೆ. ಈ ಮೈದಾನಗಳನ್ನು ಡೂನ್ಸ್ಗಳು ಎಂದು ಕರೀತಾರೆ. ಸಮತಟ್ಟಾದ ಮತ್ತು ಕಿರಿದಾದ ಮೈದಾನಗಳನ್ನು ಏನಂತ ಕರಿತೀವಿ ಈ ಭಾಗದಲ್ಲಿ? ಡೂನ್ಸ್ ಅಂತ ಕರಿತೀವಿ. ಡೂನ್ಸಿನ ಕೆಲವೊಂದು ಉದಾಹರಣೆ ಅಂದರೆ ಡೆಹ್ರಾಡೂನ್ ಅಂತ ಇದೆ, ಕೋಟಾ ಅಂತ ಇದೆ, ಪಾಟ್ಲಿ ಅಂತ ಇದೆ. ಇವೆಲ್ಲವೂ ಡೂನ್ಸ್ಗಳಿಗೆ ಪ್ರಮುಖವಾಗಿ ಉದಾಹರಣೆಯಾಗಿ ನಿಲ್ತಕ್ಕಂಥ ಪ್ರದೇಶಗಳಾಗಿದ್ದಾವೆ. ಏನು ಡೂನ್ಸ್ ಅಂದರೆ ಪಾದಬೆಟ್ಟಗಳಲ್ಲಿ ಕಂಡು ಬರ್ತಕ್ಕಂಥ ಸಮತಟ್ಟಾದ ಮೈದಾನ ಪ್ರದೇಶಗಳು, ಅವುಗಳನ್ನು ಡೂನ್ಸ್ ಅಂತ ಕರಿತೀವಿ. ಇನ್ನೊಂದು ಚೌಕಾಂಬ, ಉದಾಂಪುರ್, ಕೋಟ್ಲಾ, ಇವು ಸಮುದ್ರ ಮಟ್ಟದಿಂದ 600ರಿಂದ 1500 ಮೀಟರ್ ಎತ್ತರದಲ್ಲಿ ಬರ್ತಕ್ಕಂಥವು. ಸಮುದ್ರ ಮಟ್ಟದಿಂದ 600ರಿಂದ 1500 ಮೀಟರ್ ಎತ್ತರದಲ್ಲಿ ಬರ್ತಕ್ಕಂಥ ಪ್ರದೇಶಗಳಾಗಿದ್ದಾವೆ. ಇವುಗಳನ್ನ ಡೂನ್ಸ್ ಅಂತ ಕರಿತೇವೆ. ಇದು ಶಿವಾಲಿಕ್ ಬೆಟ್ಟ ಅಥವಾ ಪಾದಬೆಟ್ಟಕ್ಕೆ ಸಮುದ್ರ 600 to 1500 ಡೂನ್ಸ್ ಮೈದಾನಗಳು, ಡೆಹ್ರಾಡೂನ್ ಪಾದಬೆಟ್ಟಗಳು. ಇಷ್ಟು ಗೊತ್ತಿದ್ರೆ ಸಾಕು. ಓಕೆ, ಮುಂದುವರಿಯೋಣ. ಹಿಮಾಚಲ, ಮಧ್ಯ ಹಿಮಾಲಯ. ನೋಡಿ ಏನಿದೆ ಮಧ್ಯ ಹಿಮಾಲಯ ಅಥವಾ ಹಿಮಾಚಲದಲ್ಲಿ, ಇದು ಮಹಾ ಹಿಮಾಲಯ ಮತ್ತು ಶಿವಾಲಿಕ್ ಬೆಟ್ಟಗಳ ನಡುವೆ ಕಂಡು ಬರ್ತಕ್ಕಂಥ ಪ್ರದೇಶ. ನಾನು ಇಲ್ಲಿ ತೋರಿಸ್ತೇನೆ ನಿಮಗೆ. ನೋಡಿ 3 ಭಾಗ ಮಾಡಿದ್ವಿ. ಇಲ್ಲಿ ಕೆಳಭಾಗದಲ್ಲಿ ಶಿವಾಲಿಕ್ ಇದೆ ಅಂತ ಹೇಳಿದ್ವಿ, ಶಿವಾಲಿಕ್. ಮುಂದೆ ಮಹಾ ಹಿಮಾಲಯ ಇದೆ, ಮಹಾ ಹಿಮಾಲಯ ಕೆಳಭಾಗದಲ್ಲಿ ಶಿವಾಲಿಕ್ ಪ್ರದೇಶ ಇರಲಿ. ಮಧ್ಯ ಹಿಮಾಲಯ ಮತ್ತು ಮಹಾ ಹಿಮಾಲಯ ಇದೆ. ಇದರ ಮಧ್ಯಭಾಗದಲ್ಲಿ ಕಂಡು ಬರ್ತಕ್ಕಂಥದ್ದು ಏನಂದರೆ ಅದನ್ನು ನಾವು ಈ ಮಧ್ಯ ಹಿಮಾಚಲ ಅಥವಾ ಹಿಮಾಲಯ ಅಂತ ಕರಿತೀವಿ. ಓಕೆ, ಇದು ಸರಿಸುಮಾರು ಸಾಮಾನ್ಯವಾಗಿ 3600 ಮೀಟರಿಂದ 4500 ಮೀಟರ್ವರೆಗೆ ಎತ್ತರವನ್ನು ಹೊಂದಿದೆ. ಸಮುದ್ರ ಮಟ್ಟದಿಂದ 3600 ಮೀಟರಿಂದ 4500 ಮೀಟರ್ಗಳ ಸರಾಸರಿ ಎತ್ತರವನ್ನು ಹೊಂದಿರತಕ್ಕಂಥದ್ದು. ಇವು 60ರಿಂದ 80 ಕಿಲೋಮೀಟರ್ ಏನಾಗಿದ್ದಾವೆ ಅಂದರೆ ಅಗಲವಾಗಿವೆ. 80 ಅಗಲ ಅಂದರೆ ಈ ರೀತಿ 60 to 80 ಕಿಲೋಮೀಟರ್. ಕೆಲವು ಭಾಗದಲ್ಲಿ 60 ಇದ್ದರೆ ಕೆಲವು ಭಾಗದಲ್ಲಿ ಏನಿದೆ 60 to 80 ಕಿಲೋಮೀಟರ್. ಇದು ಗೊತ್ತಿರಬೇಕು ನಮಗೆ ಭಾಳ ಮುಖ್ಯವಾಗಿ. ಅದಷ್ಟೇ ಅಲ್ಲದೆ ಇಲ್ಲಿ ಅನೇಕ ಸಮಾಂತರ ಪರ್ವತ ಶ್ರೇಣಿಗಳಿವೆ. ಅವುಗಳಲ್ಲಿ ಪ್ರಮುಖವಾಗಿ ಪೀರ್ ಪಂಜಾಲ್, ಮಹಾಭಾರತ ಶ್ರೇಣಿ, ನಾಗತಿಬಾ, ಮಸ್ಸೋರಿ ಇತ್ಯಾದಿಗಳು. ಕಾಂಗ್ರಾ, ಕುಲು ಇಲ್ಲಿರುವ ಪ್ರಸಿದ್ಧ ಕಣಿವೆಗಳಾಗಿವೆ. ಕುಲು ಕಣಿವೆ, ಕಾಂಗ್ರಾ ಕಣಿವೆಗಳಾಗಿವೆ. ದೊಡ್ಡ ದೊಡ್ಡ ಬೃಹತ್ತಾದ ಕಣಿವೆಗಳಿವೆ. ಶಿಮ್ಲಾ ಇರ್ಬೋದು, ಮಸ್ಸೋರಿ, ನೈನಿತಾಲ್, ರಾಣಿಖೇತ್, ಚಕ್ರಾತ್, ಡಾರ್ಜಿಲಿಂಗ್ ಎಲ್ಲ ಪ್ರಮುಖವಾಗಿ ಗಿರಿಧಾಮ ಪ್ರದೇಶಗಳವೆಲ್ಲ. ಗಿರಿಧಾಮಗಳು ಇಲ್ಲಿದಾವಲ್ಲ, ಪೀರ್ ಪಂಜಾಲ್, ಶಿಮ್ಲಾ, ಡಾರ್ಜಿಲಿಂಗ್ ಅಂದರೆ ಗಿರಿಧಾಮಗಳು. ಭಾಳಷ್ಟು ಪ್ರವಾಸಕ್ಕೆ ಯೋಗ್ಯವಾಗಿರ್ತಕ್ಕಂಥ ಸ್ಥಳ, ಪ್ರವಾಸಕ್ಕೆ ಹೋಗ್ತಾರೆ ಜನ, ಅಲ್ಲೆಲ್ಲ ಗಿರಿಧಾಮಗಳು ಆಗಿದ್ದಾವೆ. ಅದೇ ರೀತಿಯಾಗಿ ಮಹಾ ಹಿಮಾಲಯ ಅಥವಾ ಹಿಮಾದ್ರಿ ಅಂದರೆ ಏನು ಅಂತಂದರೆ ನೋಡಿ 6000ರಿಂದ 8000 ಮೀಟರ್ ಈ ಎತ್ತರವನ್ನು ಹೊಂದಿರತಕ್ಕಂಥ ಪ್ರದೇಶ ಮತ್ತು ಹಿಮದಿಂದ ಆವೃತವಾಗಿರ್ತಕ್ಕಂಥ ಪ್ರದೇಶ ಇದು ಕಂಪ್ಲೀಟ್ ಆಗಿ. ಅದೇ ಕಾರಣಕ್ಕಾಗಿದೆ ಏನಂದರೆ ಮಹಾ ಹಿಮಾಲಯ ಅಥವಾ ಹಿಮಾದ್ರಿ ಅತಿ ಎತ್ತರವಾದ ಮತ್ತು ಮೊದಲು ನಿರ್ಮಾಣಗೊಂಡಿರುವ ಸರಣಿ. ಇಲ್ಲಿ ಹೇಳಿದ್ನಲ್ಲ ಪಾದಬೆಟ್ಟಗಳು, ಯಂಗ್ ಫೋಲ್ಡ್ ಮೌಂಟೇನ್ಸ್ ಅಂದರೆ ಇತ್ತೀಚೆಗೆ, ಅದರ ನಂತರ ಅದಕ್ಕಿಂತಲೂ ಹಳೆಯದು ಅಂದರೆ ಪ್ರಮುಖವಾಗಿ ಮಹಾ ಹಿಮಾಲಯ. ಇದು ಭಾಳ ಇಲ್ಲೆಲ್ಲ ಹಿಮಚ್ಛಾದಿತ ಪ್ರದೇಶವನ್ನು ಒಳಗೊಂಡು
ಇರತಕ್ಕಂಥ ಒಂದು ಪ್ರದೇಶ ಇದು. ಇದು ಏನಾಗಿದೆ ಅಂತಂದರೆ ಅತ್ಯಂತ ಹಳೆಯ ಈ 3 ಸರಣಿಗಳಲ್ಲಿ ಅತ್ಯಂತ ಹಳೆಯದಾಗಿ ನಿರ್ಮಾಣಗೊಂಡ ಮತ್ತು ಒಂದು ಅತ್ಯಂತ ಮೊದಲಂದರೆ ಅದು ಮೊದಲಾದ ನಂತರ ಇವು ಹೊಸ, ಅದು ಹಳೆಯ, ಹೀಗೆ ಸರಣಿಯಾಗಿದೆ. ಇದು ಸಂಪೂರ್ಣ ಹಿಮದಿಂದ ಆವೃತವಾಗಿರ್ತಕ್ಕಂಥ ಒಂದು ಪ್ರದೇಶ. ಆದ್ದರಿಂದ ಇದನ್ನು ಹಿಮಾದ್ರಿ ಅಂತ, ಯಾಕೆ ಹಿಮಾದ್ರಿ ಅಂತ ಕರೆದ್ರು ಅಂದರೆ ಸಂಪೂರ್ಣ ಇದು ಆವರಿಸಿರುವುದೇ ಹಿಮವನ್ನು, ಅದಕ್ಕಾಗಿ ಇದನ್ನು ಹಿಮಾದ್ರಿ ಅಂತ ಕರೆಯಲಾಯಿತು. ಸಮುದ್ರ ಮಟ್ಟದಿಂದ ಈ ಶ್ರೇಣಿಯು 6000ರಿಂದ 8000 ಮೀಟರ್ಗಳಿಗಿಂತ ಹೆಚ್ಚು ಎತ್ತರವನ್ನು ಹೊಂದಿದೆ. ಮುಂದೆ ಅದಷ್ಟೇ ಅಲ್ಲದೆ ಮಹಾ ಹಿಮಾಲಯದ ಅತ್ಯಂತ ಎತ್ತರವಾದ ಶಿಖರಗಳನ್ನು ಹೊಂದಿರತಕ್ಕಂಥ ಒಂದು ಹಿಮಾಲಯನು ಕೂಡ ಇದೇ ಆಗಿದೆ. ಪ್ರಪಂಚದಲ್ಲಿ ಅತ್ಯುನ್ನತ ಎತ್ತರವಾದ ಮೌಂಟ್ ಎವರೆಸ್ಟ್ 8848 ಸಮಥಿಂಗ್ 50ರವರೆಗೂ ಬಂದಿದೆ. 8848 ಅಂತ ಕರೀತಾರೆ, 50 ಅಂತಾರೆ. ಇದು ಪಾಯಿಂಟ್ನಲ್ಲಿ ಹೆಚ್ಚಾಗ್ತಾ ಹೋಗ್ತಾ ಇರ್ತದೆ. ಅದು ಪ್ರೆಷರ್ ಭೂಮಿಯಲ್ಲಿ ಹೆಚ್ಚಿರೋದ್ರಿಂದ, ಹೀಗೆ ಮಡಿಕೆ ಪರ್ವತಗಳಿಗೆ ಇರೋದ್ರಿಂದ ಇದು ಕೂಡ ಹೆಚ್ಚಾಗ್ತಾ ಹೋಗ್ತಾ ಇರ್ತದೆ. 8848 ಅಂತ ಪುಸ್ತಕದಲ್ಲಿ ಇದೆ. ಓಕೆ, ಗೊತ್ತಿರಲಿ. ನೇಪಾಳ, ಪ್ರಮುಖವಾಗಿ ಮೌಂಟ್ ಎವರೆಸ್ಟ್, ನೇಪಾಳ, ಟಿಬೆಟ್ ಮಧ್ಯದಲ್ಲಿ ಬರ್ತಕ್ಕಂಥ, ನೇಪಾಳ ಮತ್ತು ಟಿಬೆಟ್ ಮಧ್ಯದಲ್ಲಿ ಬರ್ತಕ್ಕಂಥ ಒಂದು ಎತ್ತರವಾದ, ಜಗತ್ತಿನ ಎತ್ತರವಾಗಿರ್ತಕ್ಕಂಥ ಒಂದು ಪರ್ವತ ಪ್ರದೇಶ. ನೋಡಿ, ಈ ಸರಣಿಯಲ್ಲಿರುವ ಇತರೆ ಮುಖ್ಯ ಶಿಖರಗಳೆಂದರೆ ಕಾಂಚನಗಂಗಾ ಅಂತಿದೆ, ಧವಳಗಿರಿ ಅಂತಿದೆ, ನಂದಾದೇವಿ ಇದೆ. ಈ ಸರಣಿಯಲ್ಲಿ ಇತರ ಮುಖ್ಯ ಶಿಖರಗಳಿದ್ದಾವೆ ಕೆಲವೊಂದು. ಪ್ರಮುಖವಾಗಿದೆ ಧವಳಗಿರಿ, ಕಾಂಚನಜಂಗಾ, ನಂದಾದೇವಿ, ಗೌರಿಶಂಕರ ಇವೆಲ್ಲ ಇದ್ದಾವೆ. ಅವುಗಳಲ್ಲಿ ಗಂಗೋತ್ರಿ ಪ್ರಸಿದ್ಧವಾದಂಥದ್ದು. ಗಂಗಾ ನದಿಯ ಉಗಮ ಸ್ಥಾನ ಗಂಗೋತ್ರಿ ಇದೇ ಭಾಗದಲ್ಲಿ ಕಂಡುಬರ್ತದೆ. ಕಾಶ್ಮೀರದ ಬುರ್ಜಿಲಾ, ಮುಂದೆ ಜೋಜಿಲಾ, ಹಿಮಾಚಲ ಪ್ರದೇಶದ ಬರಲಾಚಲ, ಪ್ರಮುಖವಾಗಿ ಇವೆಲ್ಲ ಕಣಿವೆ ಮಾರ್ಗಗಳು, ಕಣಿವೆಯಲ್ಲಿ ಹಾದು ಹೋಗ್ತಕ್ಕಂಥ ದಾರಿಗಳಿದ್ದಾವೆ. ಅದು ಕಣಿವೆ ಮಾರ್ಗಗಳ ಹೆಸರು ಅವೆಲ್ಲ, ಜುರ್ಜಿಲಾ, ಬೋಜಿಲಾ ಮತ್ತು ಬರ್ಲಾಚಲ ಅಂತೇಳಿ. ಇವು ಉತ್ತಮ ಸಂಚಾರ ಸೌಲಭ್ಯಗಳನ್ನು ಒದಗಿಸುವುದಲ್ಲದೆ ಪ್ರವಾಸಿಗರಿಗೆ ಆಕರ್ಷಣೀಯವಾಗಿರ್ತಕ್ಕಂಥ ಕೇಂದ್ರಗಳು ಅಂತೇಳಿ ಇವೆಲ್ಲ ಕರೆಸ್ಕೊಂಡಿವೆ. ಮಹಾ ಹಿಮಾಲಯ ಸರಣಿಯ ಉತ್ತರಕ್ಕಿರುವ ಮಡಿಕೆ ಪರ್ವತಗಳನ್ನು ಹೊರ ಹಿಮಾಲಯವೆಂದು ಕರೆಯುತ್ತಾರೆ. ಇಲ್ಲಿ ಮಹಾ ಹಿಮಾಲಯ ಇದೆ, ಇದರ ಉತ್ತರಕ್ಕೂ ಮಡಿಕೆ ಪರ್ವತಗಳು ಕೆಲವೊಂದು ಇದ್ದಾವೆ, ಅವುಗಳನ್ನು ಹೊರ ಹಿಮಾಲಯ ಅಂತ ಕರೀತಾರೆ. ಔಟರ್ ಹಿಮಾಲಯ, ಹೊರ ಹಿಮಾಲಯ ಅಂತ ಕರಿತೀವಿ ಪ್ರಮುಖವಾಗಿ ಅವುಗಳನ್ನೆಲ್ಲ. ಅದೇ ರೀತಿಯಾಗಿ ಮೌಂಟ್ ಗಾಡ್ವಿನ್ ಅಸ್ಟಿನ್ ಅಂತ K2 ಅಂತ ಒಂದು ಪರ್ವತ ಇದೆ. ಇದು ಭಾರತದ ಅತಿ ಎತ್ತರವಾಗಿರ್ತಕ್ಕಂಥ ಪರ್ವತ. 8861 ಕಿಲೋಮೀಟರ್ ಎತ್ತರವಾಗಿರ್ತಕ್ಕಂಥದ್ದು. 8611 ಕಿಲೋಮೀಟರ್, 8611 ಕಿಲೋಮೀಟರ್ ಇರತಕ್ಕಂಥ ಈ ಒಂದು ಪರ್ವತ ಭಾರತದ ಅತಿ ಎತ್ತರವಾದ ಪರ್ವತ. ಮೌಂಟ್ ಎವರೆಸ್ಟ್ ಭಾರತದ ಅತಿ ಎತ್ತರವಾದ ಪರ್ವತವಲ್ಲ, ಜಗತ್ತಿನ ಎತ್ತರವಾದ, ಅದು ನೇಪಾಳದಲ್ಲಿ ಕಂಡುಬರ್ತದೆ. ಓಕೆ, ಪ್ರಮುಖವಾಗಿ ಲಡಾಖ್ ಪ್ರಸ್ಥಭೂಮಿಯಲ್ಲಿಯೂ ಇದೇ ಪ್ರದೇಶದಲ್ಲಿ ಕಂಡುಬರ್ತಕ್ಕಂಥ ಲಡಾಖ್ ಪ್ರಸ್ಥಭೂಮಿ, ಲಡಾಖ್ ಪ್ರದೇಶ ಇದೆಯಲ್ಲ ಅದನ್ನು ಕಾಶ್ಮೀರದ ಸಮೀಪದಲ್ಲಿ, ಹೀಗೆ ಲಡಾಖ್ ಪ್ರಸ್ಥಭೂಮಿ ಕೂಡ ಕಂಡುಬರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಏನು ಸರ್ ಮಹತ್ವ? ಹಿಮಾಲಯ ಪರ್ವತ ಇಷ್ಟೆಲ್ಲ ಇದೆ, ಪ್ರಮುಖವಾಗಿ ಶಿವಾಲಿಕ್ ಬೆಟ್ಟಗಳಿದ್ದಾವೆ, ಹಿಮಾಚಲ ಪ್ರದೇಶ ಇದೆ, ಮಹಾ ಹಿಮಾಲಯ ಇದೆ, ಹಿಮಾದ್ರಿ ಇದೆ, ಇಷ್ಟೆಲ್ಲ ಇದೆ. ಏನು ಇದರ ಲಾಭ, ಏನು ಇದರ ಮಹತ್ವ ಅಂತ ನಾವು ನೋಡ್ತಾ ಬರಬೇಕಂದ್ರೆ ಪ್ರಮುಖವಾಗಿ ನೋಡಿ, ಇಲ್ಲಿ ಶಿಖರಗಳಲ್ಲಿ ಮೌಂಟ್ ಎವರೆಸ್ಟ್ 8848 ಮೀಟರ್, 8611 K2 ಭಾರತದ ಅತಿ ಎತ್ತರದ ಶಿಖರ, ಕಾಂಚನಜಂಗಾ, ನಂದಾದೇವಿ ಇವೆಲ್ಲ ಶಿಖರಗಳು. ಮಹತ್ವ ಏನು ಅಂದರೆ ಶೀತ ಗಾಳಿಗಳ ತಡೆ, ಅಂದರೆ ಮಧ್ಯ ಏಷ್ಯಾದಿಂದ ಬೀಸ್ತಕ್ಕಂಥ ಶೀತವಾದ ಗಾಳಿಗಳನ್ನು ಒಂದು ಗೋಡೆಯ ರೂಪದಲ್ಲಿ ತಡೆದು ಭಾರತವನ್ನು ಚೆನ್ನಾಗಿ ವಾತಾವರಣದ ರೂಪದಲ್ಲಿ ಇಡಿಸ್ತಕ್ಕಂಥ ಒಂದು ಬೃಹತ್ತಾದ ಪರ್ವತವಾಗಿ ಹಿಮಾಲಯ ಪರ್ವತ ಕಾರ್ಯವನ್ನು ನಿರ್ವಹಿಸುತ್ತೆ. ಅದಕ್ಕಾಗಿ ಶೀತ ಗಾಳಿಯನ್ನು ತಡೆಯೋದು ಭಾಳ ದೊಡ್ಡ ಕೆಲಸ. ನದಿಗಳಿಗೆ ಉಗಮ ಸ್ಥಾನ ಕೂಡ ಹಿಮಾಲಯ ಪರ್ವತ ಆಗಿದೆ. ಭಾಳಷ್ಟು ನದಿಗಳು, ಗಂಗಾ ನದಿ, ಬ್ರಹ್ಮಪುತ್ರ ನದಿ, ಹೀಗೆ ನಮ್ಮ ಜಗತ್ತಿನ ಪ್ರಮುಖ ನದಿಗಳ ಪಟ್ಟಿಯಲ್ಲಿ ಬರತಕ್ಕಂಥ ಭಾರತದ ಅತ್ಯಂತ ಪ್ರಮುಖ ನದಿಗಳನ್ನೆಲ್ಲ ತನ್ನ ಒಡಲಲ್ಲಿ ಹುಟ್ಟಿಸಿಕೊಂಡಿರ್ತಕ್ಕಂಥ ಒಂದು ಶ್ರೇಯ ಯಾರಿಗೆ ಸಲ್ಲುತ್ತೆ ಅಂದರೆ ಒಂದು ಹಿಮಾಲಯ ಪರ್ವತಕ್ಕೆ ಸಲ್ಲುತ್ತೆ. ಮುಂದೆ ಅವೆಲ್ಲ ಅಲ್ಲಿ ಹುಟ್ಟೋದ್ರಿಂದ, ಎತ್ತರದ ಪ್ರದೇಶದಿಂದ ನದಿಗಳು ಹರಿದು ಬರೋದ್ರಿಂದ ಜಲವಿದ್ಯುತ್ ಶಕ್ತಿ ಉತ್ಪಾದನೆಗೆ ಸಹಾಯಕವಾಗಿದೆ. ಮುಂದೆ ಪ್ರವಾಸೋದ್ಯಮ ಬೆಳವಣಿಗೆ ಆಗಿದೆ, ಅದರಿಂದ ಖನಿಜ ಸಂಪತ್ತು ಕೂಡ ಅಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಇದೆ. ಈ ರೀತಿಯ ಮಹತ್ವವನ್ನು ಈ ಹಿಮಾಲಯ ಪರ್ವತಗಳು ಹೊಂದಿವೆ ಅಂತ ಹೇಳ್ಬೋದು. ಮುಂದೆ ಉತ್ತರದ ಮಹಾಮೈದಾನ. ಏನು ಸರ್ ಉತ್ತರದ ಮಹಾಮೈದಾನ ಅಂದರೆ ಸರಿಸುಮಾರು 2400 ಕಿಲೋಮೀಟರ್ ಉದ್ದವಾಗಿದೆ, 70ರಿಂದ 500 ಕಿಲೋಮೀಟರ್ ಅಗಲವಾಗಿರ್ತಕ್ಕಂಥ ಉತ್ತರದ ಮಹಾಮೈದಾನ. ನೋಡಿ, ಈಗ ಹಿಮಾಲಯ ಪರ್ವತ ಅಂದ ತಕ್ಷಣ ನಾವು ಈ ಭಾಗದಿಂದ ಈ ಭಾಗದವರೆಗೂ, ಭಾರತದ ಈ ಭಾಗದವರೆಗೂ ಅಧ್ಯಯನ ಮಾಡಿದ್ದೀವಿ ಅಂತ ಅಂದ್ಕೊಳ್ಳಿ, ನೆನಪಿರಲಿ. ಸಾಮಾನ್ಯವಾಗಿ ಇಲ್ಲಿ ಬರುತ್ತೆ. ಈ ಒಂದು ಬೆಲ್ಟ್ನಲ್ಲಿ ನಮ್ಮ ಅಧ್ಯಯನ ಮುಕ್ತಾಯ ಆಯ್ತು. ಈಗ ಇಲ್ಲಿವರೆಗೂ ಓದಿದ್ದು ಪ್ರಮುಖವಾಗಿ. ಓಕೆ, ಈ ಒಂದು ಬೆಲ್ಟ್ನಲ್ಲಿ ಅಧ್ಯಯನ ಆಯಿತು, ಅಭ್ಯಾಸ ಆಯಿತು. ಯಾವುದು ಹಿಮಾಲಯ ಪರ್ವತಗಳ ಕುರಿತಾಗಿ 3 ಶ್ರೇಣಿ ಮಾಡಿದ್ವಿ, ಎಲ್ಲ ಅಧ್ಯಯನ ಮಾಡಿದ್ವಿ. ಓಕೆ, ಈಗ ಬರ್ತಕ್ಕಂಥ ಭಾಗ ಎರಡನೇದು ಉತ್ತರದ ಮಹಾಮೈದಾನ ಭಾಗ ಅಂತ ಕರೆಸ್ಕೊಡುತ್ತೆ. ಏನು ಉತ್ತರದ ಮಹಾಮೈದಾನ ಭಾಗ? ನೋಡಿ, ಉತ್ತರದ ಮಹಾಮೈದಾನ ಭಾಗ ಅಂದರೆ ಈ ಭಾಗದಿಂದ ಹಿಡಿದು ಇವೆಲ್ಲ ಭಾಗಗಳು ಉತ್ತರದ ಮಹಾಮೈದಾನದ ಭಾಗದಲ್ಲಿ ಬರ್ತವೆ. ಪ್ರಮುಖವಾಗಿ ಫಲವತ್ತಾದ ಪ್ರದೇಶ, ಅತ್ಯಂತ
ನದಿಗಳ ಸಂಚಯನದಿಂದ ನಿರ್ಮಾಣವಾಗಿರ್ತಕ್ಕಂಥ ಪ್ರದೇಶ. ನೋಡ್ತಾ ಬರೋಣ ಏನಿದೆ ಉತ್ತರದ ಮಹಾಮೈದಾನ. ಉತ್ತರ ಭಾರತದ ಮಹಾಮೈದಾನವನ್ನು ಸಟ್ಲೇಜ್ ಗಂಗಾ ಮೈದಾನ ಅಂತ ಕೂಡ ಕರೀತಾರೆ. ಏನು ಸಟ್ಲೇಜ್ ಗಂಗಾ, ನೆನಪಿರಲಿ, ಸಟ್ಲೇಜ್ ಗಂಗಾ ಮೈದಾನ. ಯಾಕೆ ಹೀಗೆ ಕರೆದರು ಸರ್ ಅಂದರೆ, ಉತ್ತರದ ಹಿಮಾಲಯ ಪರ್ವತಗಳು ಮತ್ತು ದಕ್ಷಿಣದ ಪರ್ಯಾಯ ಪ್ರಸ್ಥಭೂಮಿಗಳ ನಡುವೆ ಕಂಡು ಬರ್ತಕ್ಕಂಥದ್ದು. ಒಂದು ಹಿಮಾಲಯ ಪರ್ವತ ಇದೆ, ಇದು ದಕ್ಷಿಣದ ಪರ್ಯಾಯ ಪ್ರಸ್ಥಭೂಮಿ ಇದೆ. ಇವೆರಡಕ್ಕರ ಮಧ್ಯದಲ್ಲಿ ಕಂಡು ಬರ್ತಕ್ಕಂಥ ಭೂಭಾಗವನ್ನು ನಾವು ಉತ್ತರದ ಮಹಾಮೈದಾನ ಅಂತ ಕರಿತೇವೆ. ಯಾಕೆ ಅಷ್ಟು ಪ್ರಮುಖ, ಅಷ್ಟು ಪ್ರಸಿದ್ಧ ಈ ಒಂದು ಮೈದಾನ ಅಂತಂದಾಗ, ಪಶ್ಚಿಮದಲ್ಲಿ ಸಿಂಧೂ ನದಿಯ ಮೈದಾನದಿಂದ ಪೂರ್ವದಲ್ಲಿ ಬ್ರಹ್ಮಪುತ್ರ ಕಣಿವೆವರೆಗೂ ವಿಸ್ತಾರ ಹೊಂದಿದೆ. ಇಲ್ಲಿ ಸಿಂಧೂ ನದಿಯ ಪ್ರಾರಂಭವಾಗಿ ಬ್ರಹ್ಮಪುತ್ರ ನದಿಯ ಎಂಡ್ವರೆಗೂ ಕೂಡ ಇದು ವಿಸ್ತಾರವನ್ನು ಪಡೆದುಕೊಂಡಿದೆ. ಪ್ರಮುಖವಾಗಿ 2400 ಕಿಲೋಮೀಟರ್ ಹೀಗೆ ಉದ್ದ ಆಯಿತು. ಅದೇ ರೀತಿಯಾಗಿ ಅಗಲ ಹೀಗೆ ಮೇಲೆ ಕೆಳಗೆ ಅಂದರೆ 70ರಿಂದ 500 ಕೆಲವು ಭಾಗಗಳಲ್ಲಿ 500 ಕಿಲೋಮೀಟರ್ವರೆಗೂ ಇದೆ, ಕೆಲವು ಭಾಗಗಳಲ್ಲಿ 70 ಕಿಲೋಮೀಟರ್ವರೆಗೂ ಇದೆ. ಈ ಮೈದಾನವು ಬಹುತೇಕ ಸಮತಟ್ಟಾಗಿರ್ತಕ್ಕಂಥ ಮೈದಾನವಾಗಿದೆ. ಉತ್ತರ ಭಾರತದ ಮೈದಾನವು ನದಿಗಳ ಹೊತ್ತು ತಂದು ಹಾಕಿದ ಮೆಕ್ಕಲು ಮಣ್ಣಿನಿಂದ ನಿರ್ಮಿತವಾಗಿರುವುದರಿಂದ ಇದನ್ನು ಸಂಚಯನ ಮೈದಾನ ಅಂತ ಕರಿತೀವಿ. ಸಂಚಯನ ಅಂದರೆ ಬೇರೆ ಪ್ರದೇಶದಿಂದ ಮಣ್ಣು ತಂದು ಅಲ್ಲಿ ಹಾಕಿ ಸಂಚಯನವಾಗಿರ್ತಕ್ಕಂಥ ಮೈದಾನ ಪ್ರದೇಶ ಅಂತ ಇದನ್ನು ಕರಿತೀವಿ. ಪ್ರಮುಖವಾಗಿ ಕೆಲವು ಅಂಶಗಳಿದ್ದಾವೆ. ಏನು ಸರ್ ಅಂಶಗಳಂದಾಗ, ಒಂದು ಬಬರ್ ಅಂತ ಒಂದು ಪ್ರದೇಶ ಬರುತ್ತೆ ಅಲ್ಲಿ. ಈ ಇಡೀ ಮೈದಾನದಲ್ಲಿ ಬಬರ್ ಅಲ್ಲಿಯ ಒಂದು ಶಿಲಾ ಪಾಕಗಳಿಂದ ಅಥವಾ ಶಿಲಾಚೂರುಗಳಿಂದ ಮತ್ತು ಅಲ್ಲಿಂದ ಮಣ್ಣಿನಿಂದ ಅಥವಾ ಅಲ್ಲಿನ ವಾತಾವರಣ ಭೂಸ್ವರೂಪಕ್ಕೆ ಅನುಗುಣವಾಗಿ ಪ್ರಮುಖವಾಗಿ 3 ಪ್ರಕಾರ ಮಾಡ್ತೇವೆ. ಒಂದು ಬಬರ್, ಒಂದು ಭಂಗಾರ್, ಒಂದು ಖದರ್ ಮೈದಾನ ಅಂತೇಳಿ. ಬಬರ್ ಅಂದರೆ ದಪ್ಪವಾಗಿರ್ತಕ್ಕಂಥ ಶಿಲಾಚೂರುಗಳನ್ನು ಉಳ್ಳತಕ್ಕಂಥ ಒಂದು ಪ್ರದೇಶವನ್ನು ಬಬರ್ ಅಂತ ಕರೀತೀವಿ. ಹಿಮಾಲಯದ ತಪ್ಪಲಿನಲ್ಲಿ ಹಿಮನದಿಗಳು ಮೈದಾನವನ್ನು ಪ್ರವೇಶಿಸುವ ಕಡೆ ಅವುಗಳು ಹೊತ್ತು ತಂದ ದಪ್ಪ ಶಿಲಾಚೂರುಗಳು ಸಂಚಯನ ಮಾಡಿರ್ತಾವಲ್ಲ, ಅದನ್ನೇ ಬಬರ್ ಅಂತ ಕರಿತೇವೆ. ಇನ್ನೊಂದು ಭಂಗರ್ ಅಂತ ಬರುತ್ತೆ, ಅದು ಹಳೆಯ ಮೆಕ್ಕಲು ಮಣ್ಣಿಗೆ ಸಮವಾಗಿರ್ತಕ್ಕಂಥದ್ದು. ಪುರಾತನ ಕಾಲದಲ್ಲಿ ಸಂಚಯಿತವಾಗಿರುವ ಮೆಕ್ಕಲು ಮಣ್ಣನ್ನು ಭಂಗರ್ ಅಂತ ಕರಿತೇವೆ. ಅದೇ ರೀತಿಯಾಗಿ ಇನ್ನು ಖದರ್ ಅಂತಂದರೆ ಇತ್ತೀಚಿನ ಅವಧಿಯಲ್ಲಿ ಸಂಚಯಿತಗೊಂಡಿರ್ತಕ್ಕಂಥ ನಿರ್ಮಿತವಾಗಿರ್ತಕ್ಕಂಥ ಮೆಕ್ಕಲು ಮಣ್ಣನ್ನು ಖದರ್ ಅಂತ ಕರಿತೇವೆ. ಹೊಸ ಮೆಕ್ಕಲು ಮಣ್ಣನ್ನು, ಇದು ಹಳೆ ಮೆಕ್ಕಲು, ಬಂಗಾರ, ಹೊಸ ಮೆಕ್ಕಲು, ಖದರ್ ಮತ್ತು ದಪ್ಪ ಶಿಲಾಚೂರುಗಳು ಏನು ಬಬರ್, ಈ ರೀತಿ ಕರಿತೇವೆ. ಮುಂದೆ ಅದೇ ರೀತಿಯಾಗಿ ನಾವು ಪರ್ಯಾಯ ಪ್ರಸ್ಥಭೂಮಿ ಎಂಬ ವಿಭಾಗವನ್ನು ಕೂಡ ನೋಡಬೇಕು. ಇದು 3ನೇ ವಿಭಾಗ ಏನಿದೆ ನೋಡಿ. ಭಾರತದ ಅತಿ ದೊಡ್ಡ ಮತ್ತು ಪುರಾತನ ಭಾಗ ಅಂದರೆ ಇದು ಪರ್ಯಾಯ ಪ್ರಸ್ಥಭೂಮಿ. ನೋಡಿ ಈ ಭಾಗದಲ್ಲಿ ಇಷ್ಟು ಹಿಡಿದ ಭಾಗ ಇದೆಲ್ಲ ಪರ್ಯಾಯ ಪ್ರಸ್ಥಭೂಮಿ ಎಂಬತಕ್ಕಂಥ ಭಾಗ. ಪರ್ಯಾಯ ಪ್ರಸ್ಥಭೂಮಿ, ಓಕೆ, ಪರ್ಯಾಯ ಪ್ರಸ್ಥಭೂಮಿ ಅಂತ ಕರಿತೀವಿ. ಗೋಂಡ್ವಾನಾ ಭೂಖಂಡದ ಅವಶೇಷ ಆಗಿದೆ. ಇದು ಅತ್ಯಂತ ಹಳೆಯ ಖಂಡ, ಹಳೆಯ ಭೂಭಾಗ. ಜಗತ್ತಿನ ಆರಂಭಿಕ ಕಾಲಘಟ್ಟಗಳಲ್ಲಿ, ಭೂಮಿಯ ಉಗಮದ ಕಾಲಘಟ್ಟಗಳಲ್ಲಿ ಅಭ್ಯಾಸ ಮಾಡುವಾಗ ನಾವು ಗೋಂಡ್ವಾನಾ, ತೇತಿಸ್ ನದಿ, ಅಂಕಾರ ಇವೆಲ್ಲ ಓದ್ತೀವಿ. ಅದರಲ್ಲಿ ಆ ಗೋಂಡ್ವಾನಾ ಭೂಭಾಗದ ತುಣುಕು ಅಥವಾ ತುಂಡು ಅಂತ ಈ ಒಂದು ದಕ್ಷಿಣ ಭಾರತವನ್ನು ಅಥವಾ ಈ ಒಂದು ನಮ್ಮ ಪರ್ಯಾಯ ಪ್ರಸ್ಥಭೂಮಿ, ದಖನ್ ಪ್ರಸ್ಥಭೂಮಿಯನ್ನು ಕರಿತೀವಿ. ಅತ್ಯಂತ ಪುರಾತನವಾದ ಭಾಗ ಇದು ಜಗತ್ತಿನಲ್ಲಿ. ಅದಕ್ಕೆ ವಿಸ್ತೀರ್ಣ ಸರಿಸುಮಾರು 16 ಲಕ್ಷ ಚದರ ಕಿಲೋಮೀಟರ್ ಹೊಂದಿದೆ. ಪ್ರಮುಖವಾಗಿ 16 ಲಕ್ಷ ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿರತಕ್ಕಂಥ ಒಂದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಭೂಭಾಗ ಮತ್ತು ಅತಿ ದೊಡ್ಡದಾಗಿರ್ತಕ್ಕಂಥ ಭೂಭಾಗ ಅಂತ ಕರೆಸಿಕೊಂಡಿದೆ. ಈ ಪ್ರಸ್ಥಭೂಮಿಯು ಸತ್ಲೇಜ್ ಗಂಗಾ ಮೈದಾನದಲ್ಲಿ ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರದವರೆಗೂ ಇದೆ. ಸತ್ಲೇಜ್ ಗಂಗಾ ಮೈದಾನ ಅಂದರೆ ಇದೇ ಮಹಾಮೈದಾನ ಅಂತ ಹೇಳಿದೀವಲ್ಲ, ಈ ಮಹಾಮೈದಾನದ ನಂತರ ಬರ್ತಕ್ಕಂಥ ಇಲ್ಲಿ ಪ್ರಮುಖವಾಗಿ ಇಲ್ಲಿವರೆಗೂ ಇದು ವಿಸ್ತರಿಸಿದೆ ಅಂತ ಹೇಳ್ತಾರೆ. ಹಿಂದೂ ಮಹಾಸಾಗರದವರೆಗೂ ಕೂಡ ಇದು ವಿಸ್ತಾರ ಹರಡಿಕೊಂಡಿದೆ. ಒಟ್ಟು ಕ್ಷೇತ್ರ 16 ಲಕ್ಷ ಚದರ ಕಿಲೋಮೀಟರ್ ಆಯಿತು. ಇದು ಉತ್ತರದಲ್ಲಿ ಅರಾವಳಿ ಬೆಟ್ಟಗಳಿಂದ ದಕ್ಷಿಣದಲ್ಲಿ ಕನ್ಯಾಕುಮಾರಿವರೆಗೂ ಹರಡಿದೆ. ಇಲ್ಲಿ ಅರಾವಳಿ ಬೆಟ್ಟಗಳು ಬರ್ತಾವಲ್ಲ, ಅರಾವಳಿ ಬೆಟ್ಟಗಳು, ದಕ್ಷಿಣದಲ್ಲಿ ಕನ್ಯಾಕುಮಾರಿ, ಇಲ್ಲಿಯವರೆಗೂ ಕೂಡ ಹರಡಿಕೊಂಡಿದೆ. ಪಶ್ಚಿಮದಲ್ಲಿ ಪಶ್ಚಿಮ ಘಟ್ಟಗಳಿಂದ, ಪೂರ್ವದಲ್ಲಿ ಜಾರ್ಖಂಡ್ನ ರಾಜಮಾಲ್ ಬೆಟ್ಟಗಳಿಂದ, ಪಶ್ಚಿಮದಲ್ಲಿ ಕಂಪ್ಲೀಟಾಗಿ ಪಶ್ಚಿಮ ಘಟ್ಟಗಳಿಂದ ಸಂಪೂರ್ಣ ಆವರಿಸಿರ್ತಕ್ಕಂಥ ಮತ್ತು ತ್ರಿಕೋನಾಕೃತಿಯಲ್ಲಿದ್ದು ಉತ್ತರದಲ್ಲಿ ಅಗಲವಾಗಿದ್ದು ದಕ್ಷಿಣದ ಕಡೆ ಕಿರಿದಾಗಿದೆ. ನೋಡಿ, ಉತ್ತರ ಭಾಗಕ್ಕೆ ಹೋದಂತೆ ಇಲ್ಲಿ ಅಗಲವಾಗಿದೆ, ದಕ್ಷಿಣಕ್ಕೆ ಬಂದಂತೆ ಇದು ಕಿರಿದಾಗ್ತಾ ಬರ್ತದೆ. ಈ ಪರ್ಯಾಯ ದ್ವೀಪ ಪ್ರದೇಶ ಇದು ಗೊತ್ತಿರಬೇಕು ನಮಗೆ. ದಕ್ಷಿಣದ ಕಡೆ ಕಿರಿದಾಗಿದೆ. ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ, ಪೂರ್ವದಲ್ಲಿ ಬಂಗಾಳ ಕೊಲ್ಲಿ, ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರ ಇವೆಲ್ಲವನ್ನು ಒಳಗೊಂಡಿದೆ. ಇಲ್ಲಿ ಹೇಳಿದ್ನಲ್ಲ, ಇದು ಹಿಂದೂ ಮಹಾಸಾಗರ, ಇದು ಅರಬ್ಬಿ ಸಮುದ್ರ, ಇದು ಬಂಗಾಳ ಕೊಲ್ಲಿ, 3 ಭಾಗಗಳಲ್ಲಿ ನೀರನ್ನು ಹೊಂದಿರೋದ್ರಿಂದ ಇದನ್ನು ಪರ್ಯಾಯ ಪ್ರಸ್ಥಭೂಮಿ ಅಥವಾ ದಖನ್ ಪ್ರಸ್ಥಭೂಮಿ ಅಂತ ನಾವು ಕರಿತೀವಿ ಕಾಮನ್ ಆಗಿ. ಓಕೆ, ಏನಿದೆ ಅತ್ಯಂತ ಮುಖ್ಯವಾದದ್ದು ಇಲ್ಲಿ? ಇಷ್ಟೆಲ್ಲ ಹೊಂದಿಯೂ ಕೂಡ ಮುಖ್ಯವಾದ ಏನಂದರೆ ಉತ್ತರದಲ್ಲಿ ಅರಾವಳಿ ಪರ್ವತ ಮತ್ತು ದಕ್ಷಿಣದಲ್ಲಿ ಕನ್ಯಾಕುಮಾರಿ, ಇದೆಲ್ಲ ನೋಡಿ ಆಯಿತು. ಓಕೆ, ಮುಂದೆ ಮುಖ್ಯವಾಗಿರ್ತಕ್ಕಂಥ ವಿಚಾರ ಈ ಒಂದು ಮೈದಾನದಲ್ಲಿ ಅಂದರೆ ಅತ್ಯಂತ ಹಳೆಯ ಮೈದಾನ,
ಮತ್ತು ಅತ್ಯಂತ ಸಮೃದ್ಧವಾದಂಥ ಮೈದಾನ ಮತ್ತು ಅತಿ ಗಟ್ಟಿಯಾದ ಭೂಖಂಡ ಮೈದಾನ, ಅತಿ ಹೆಚ್ಚು ಭೂಕಂಪಗಳು ಸಂಭವಿಸಲ್ಲ. ಅಂದರೆ ನೈಸರ್ಗಿಕವಾಗಿ ಆಗತಕ್ಕಂಥ ವಿಕೋಪಗಳ ತಡೆದುಕೊಳ್ಳುವಿಕೆಯ ಪ್ರಮಾಣ ಈ ಮೈದಾನಕ್ಕೆ ಅತಿ ಹೆಚ್ಚಿನ ಒಂದು ಸ್ಥಾನವನ್ನು ಕೊಟ್ಟಿದೆ. ಅತಿ ಹೆಚ್ಚಿನ ಶಕ್ತಿ ಸಾಮರ್ಥ್ಯವನ್ನು ಈ ಮೈದಾನ ಹೊಂದಿದೆ ಅಂತ ಹೇಳ್ಬೋದು. ಅದಷ್ಟೇ ಅಲ್ಲದೆ ಪ್ರಮುಖವಾಗಿ ನಾವು ಇಲ್ಲಿ ಅಧ್ಯಯನ ಮಾಡ್ತಕ್ಕಂಥ ಅಂಶಗಳಲ್ಲಿ ಮುಖ್ಯ ಏನು, ಪ್ರಮುಖ ಭೂಭಾಗಗಳಲ್ಲಿ ಒಂದು ವಿಂಧ್ಯ ಮೈದಾನ, ಸಾತ್ಪುರ ಮೈದಾನ, ಅರಾವಳಿ ಮೈದಾನ, ಛೋಟಾನಾಗ್ಪುರ ಪ್ರಸ್ಥಭೂಮಿ, ನರ್ಮದಾ ನದಿಯಿಂದ ತಪತಿ ನದಿ, ಇವೆಲ್ಲವೂ ಈ ಭಾಗದಲ್ಲಿ ಕಂಡುಬರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಅಂಶಗಳು ಅಂತ ನಾವು ಗಮನಿಸಬೇಕು. ಏನಿದೆ ಅಂದರೆ ನೋಡಿ, ರಾಜಮಹಲ್ ಬೆಟ್ಟಗಳಾಗಿರ್ಬೋದು, 1400 ಕಿಲೋಮೀಟರ್ ಅಗಲ ಇರೋದರಿಂದ ಅರಬ್ಬಿ ಸಮುದ್ರ, ಇವೆಲ್ಲ ಆ ಕಾನ್ಸೆಪ್ಟ್ ಬಂದಾಯಿತು. ಈ ಪ್ರಸ್ಥಭೂಮಿಯ ಉತ್ತರ ಭಾಗದಲ್ಲಿ ವಿಂಧ್ಯ ಮತ್ತು ಸಾತ್ಪುರ, ಉತ್ತರ ಭಾಗದಲ್ಲಿ ಅಂದರೆ ಮೇಲ್ಭಾಗ, ಇದು ಪ್ರಸ್ಥಭೂಮಿ ಇದೆ ಅಂದರೆ ಈ ಮೇಲ್ಭಾಗದಲ್ಲಿ ವಿಂಧ್ಯ ಮತ್ತು ಸಾತ್ಪುರಗಳು ಬರ್ತವೆ. ತ್ರಿಕೋನಾಕಾರ ಅಂತ ಕರೆದಾರಲ್ಲ, ಹೀಗೆ ತ್ರಿಕೋನಾಕಾರದಲ್ಲಿದೆ. ವಿಂಧ್ಯ ಮತ್ತು ಸಾತ್ಪುರಗಳು ಮೇಲ್ಭಾಗದಲ್ಲಿ ಬರ್ತವೆ. ವಿಂಧ್ಯ ಮತ್ತು ಸಾತ್ಪುರ ಬೆಟ್ಟಗಳು. ಅದಷ್ಟೇ ಅಲ್ಲದೆ ಮಾಳ್ವಾ ಬೆಟ್ಟಗಳು ಬರ್ತವೆ, ಅರಾವಳಿ ಬೆಟ್ಟಗಳು ಬರ್ತವೆ, ಛೋಟಾನಾಗ್ಪುರ ಪ್ರಸ್ಥಭೂಮಿ ಬರುತ್ತೆ. ಇವುಗಳು ನರ್ಮದಾ ನದಿ, ತಪತಿ ನದಿ, ದಾಮೋದರ ನದಿಗಳು, ಅನೇಕ ಚಿಕ್ಕ ನದಿಗಳು ಕೂಡ ಹರಿತವೆ. ಇವಲ್ಲದೆ ಕೇಂದ್ರ ಪ್ರಸ್ಥಭೂಮಿ ಅಂತ ಕರೀತಾರೆ ಇದನ್ನು, ಕೇಂದ್ರದ ಮಧ್ಯದ ಪ್ರಸ್ಥಭೂಮಿ. ಇವುಗಳ ದಕ್ಷಿಣದಲ್ಲಿ ದಖನ್ ಪ್ರಸ್ಥಭೂಮಿ, ಪ್ರಮುಖವಾಗಿ ಉತ್ತರದಲ್ಲಿ ದಖನ್ ಪ್ರಸ್ಥಭೂಮಿಯ ಪಶ್ಚಿಮ ಭಾಗದಲ್ಲಿ ಪಶ್ಚಿಮ ಘಟ್ಟಗಳು, ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಸಹ್ಯಾದ್ರಿ ಪ್ರದೇಶ, ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಈ ಭಾಗವನ್ನು ಸಹ್ಯಾದ್ರಿ ಪ್ರದೇಶ ಅಂತ ನಾವು ಕರಿತೀವಿ. ಮುಖ್ಯವಾಗಿ ಪಶ್ಚಿಮ ಘಟ್ಟಗಳು ಎತ್ತರವಾಗಿಯೂ ಮತ್ತು ನಿರಂತರವಾಗಿಯೂ ಇದ್ದಾವೆ. ಪೂರ್ವಘಟ್ಟ, ಪಶ್ಚಿಮ ಘಟ್ಟ, ಇವು ಪೂರ್ವಘಟ್ಟಗಳು, ಈ ಕಡೆ ಪಶ್ಚಿಮ ಘಟ್ಟಗಳು. ಇವು ಎತ್ತರ ಮತ್ತು ನಿರಂತರವಾಗಿರ್ತಕ್ಕಂಥ ಘಟ್ಟ ಪ್ರದೇಶಗಳಾಗಿದ್ದಾವೆ. ಅವುಗಳಲ್ಲಿ ಪ್ರಮುಖವಾಗಿ ಅಣ್ಣಾಮಲೈ ಸರಣಿಯ ಅನ್ನೈಮುಡಿ 2665 ಮೀಟರ್ ಎತ್ತರ ಹೊಂದಿರತಕ್ಕಂಥದ್ದು ಅನ್ನೈಮುಡಿ ಸರಣಿ. ಅನ್ನೈಮುಡಿ ಸರಣಿಯ ಅಣ್ಣಾಮಲೈ ಸರಣಿಯ ಅನ್ನೈಮುಡಿ ಶಿಖರ ದಕ್ಷಿಣ ಭಾರತದಲ್ಲಿ ಅತ್ಯುನ್ನತವಾಗಿರ್ತಕ್ಕಂಥ ಶಿಖರ ಇದಾಗಿದೆ, ಅನ್ನೈಮುಡಿ ಅಂತ ನಾವು ನೆನಪಿಡಬೇಕು. ಓಕೆ, ಉನ್ನತ ಪ್ರದೇಶವಾಗಿದೆ. ದಖನ್ ಪ್ರಸ್ಥಭೂಮಿಯ ಪೂರ್ವಕ್ಕೆ ಪೂರ್ವಘಟ್ಟಗಳಿವೆ. ಇವು ಪಶ್ಚಿಮ ಘಟ್ಟಗಳನ್ನು ನೀಲಗಿರಿ ಬೆಟ್ಟಗಳಿಂದ ಎರಡಲ್ಲಿ ಸಂಧಿಸ್ತವೆ. ಈ ಕಡೆ ಪೂರ್ವಘಟ್ಟಗಳು, ಈ ಕಡೆ ಪಶ್ಚಿಮ ಘಟ್ಟಗಳು, ಇವೆರಡು ಇಲ್ಲಿ ಕೆಳಗಡೆ ಬಂದು ನೀಲಗಿರಿ ಘಟ್ಟಗಳಲ್ಲಿ, ನೀಲಗಿರಿ ಒಂದು ಪ್ರದೇಶದಲ್ಲಿ ಸಂಧಿಸ್ತವೆ. ಎರಡು ಸೇರ್ತವೆ ನೀಲಗಿರಿ ಬೆಟ್ಟಗಳಲ್ಲಿ. ಪೂರ್ವಘಟ್ಟಗಳು ಹೆಚ್ಚು ಎತ್ತರವಾಗಿಲ್ಲ ಮತ್ತು ನಿರಂತರವಾಗಿಯೂ ಇಲ್ಲ. ಪೂರ್ವಘಟ್ಟಗಳು ಹೆಚ್ಚು ಎತ್ತರವೂ ಇಲ್ಲ ಮತ್ತು ನಿರಂತರತೆ ಇಲ್ಲ. ಇಲ್ಲಿ ಎತ್ತರವಾಗಿಯೂ ಮತ್ತು ನಿರಂತರತೆ ಇವೆರಡು ಅಂಶಗಳು ಇದ್ದಾವೆ. ಅಮರಕೊಂಡ, ಮಹೇಂದ್ರಗಿರಿ ಇಲ್ಲಿರುವ ಎತ್ತರವಾದ ಪರ್ವತಗಳಾಗಿವೆ, ಶಿಖರಗಳಾಗಿವೆ. ಪೂರ್ವಘಟ್ಟಗಳು ನದಿ ಕಣಿವೆಗಳಲ್ಲಿ ಅಲ್ಲಲ್ಲಿ ಪ್ರತ್ಯೇಕಿಸಲ್ಪಡ್ತವೆ. ಭಾಗದಲ್ಲಿ ಕಟ್ಕಟ್ಟಿದೆ ಇದು ಪೂರ್ವಘಟ್ಟ, ಇದು ನಿರಂತರವಾಗಿದೆ. ಇದೇ ಇದಕ್ಕೆ ವ್ಯತ್ಯಾಸ ಎರಡಕ್ಕೂ ಇರತಕ್ಕಂಥದ್ದು. ಪರ್ಯಾಯ ದ್ವೀಪ ಪ್ರಸ್ಥಭೂಮಿಯು ಆರ್ಥಿಕವಾಗಿ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದಿರತಕ್ಕಂಥದ್ದು, ಏಕೆಂದರೆ ಇಲ್ಲಿ ಅಪಾರವಾದ ಖನಿಜ ಸಂಪತ್ತನ್ನು ಹೊಂದಿರತಕ್ಕಂಥ ಏರಿಯಾ. ಅದಷ್ಟೇ ಅಲ್ಲದೆ ಪೂರ್ವಘಟ್ಟಗಳು ನದಿ ಕಣಿವೆಯಲ್ಲಿ ಅಲ್ಲಲ್ಲಿ ಪ್ರತ್ಯೇಕಿಸಲ್ಪಟ್ಟವೆ. ಇಲ್ಲಿನ ನದಿಗಳು ಜಲಪಾತಗಳಿಂದ ಕೂಡಿರೋದ್ರಿಂದ ಜಲವಿದ್ಯುತ್ ಶಕ್ತಿ ಉತ್ಪಾದನೆಯೂ ಕೂಡ ಅತ್ಯಂತ ಸಹಾಯಕವಾಗಿರ್ತಕ್ಕಂಥ ಅಂಶ ಈ ಘಟ್ಟ ಪ್ರದೇಶದಲ್ಲಿ ಬರ್ತಕ್ಕಂಥ ಜಲಪಾತಗಳು. ಅದಷ್ಟೇ ಅಲ್ಲದೆ ಈಗ ಕೊನೆಯದಾಗಿ ಕರಾವಳಿ ಮೈದಾನ ಅಂತ ಒಂದು ಭಾಗ ಇದೆ. ಪಶ್ಚಿಮ ಘಟ್ಟ ಪರ್ವತ, ಅದೇ ಈಗ ಹೇಳಿದ್ನಲ್ಲ, ಪಶ್ಚಿಮ ಘಟ್ಟ ಇದೆ, ಸಹ್ಯಾದ್ರಿ ಪರ್ವತ, ಅನ್ನೈಮುಡಿ 2695 ಮೀಟರ್, ದಕ್ಷಿಣ ಭಾರತ ಎತ್ತರದ ಪರ್ವತ. ಪೂರ್ವಘಟ್ಟ ನಿರಂತರವಾಗಿಲ್ಲ. ಪ್ರಮುಖವಾಗಿ ಮಹೇಂದ್ರಗಿರಿ, ಅಮರಕೊಂಡ. ಮಹತ್ವೇನು, ಖನಿಜ ಸಂಪತ್ತಿದೆ, ಜಲಪಾತಗಳಿದ್ದಾವೆ, ಜಲವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡಬಹುದು. ಓಕೆ, ಮುಂದೆ ಕರಾವಳಿ ಮೈದಾನಗಳು ಏನಿದೆ. ಕರಾವಳಿ ಮೈದಾನ ಅಂತಂದಾಗ ನೋಡಿ, ಉದ್ದ ಸರಿಸುಮಾರು 6100 ಕಿಲೋಮೀಟರ್ ಮುಖ್ಯ ಭೂಭಾಗ ಹೊಂದಿರತಕ್ಕಂಥ, ಮುಖ್ಯ ಭೂಭಾಗಕ್ಕೆ ಕರಾವಳಿ 6100 ಕಿಲೋಮೀಟರ್ ಇದೆ. ಓಕೆ, ಎರಡು ಭಾಗ ಮಾಡ್ತೇವೆ, ಒಂದು ಪಶ್ಚಿಮ ಕರಾವಳಿ, ಇನ್ನೊಂದು ಪೂರ್ವ ಕರಾವಳಿ ಅಂತೇಳಿ. ಪಶ್ಚಿಮ ಕರಾವಳಿಯಲ್ಲಿ ಮುಖ್ಯವಾಗಿ ನೋಡಿ, ಕಚ್ ಪ್ರದೇಶದಿಂದ ಕನ್ಯಾಕುಮಾರಿ, ಅಂದರೆ ಇಲ್ಲಿ ಗುಜರಾತ್ನ ಕಚ್ ಭಾಗದಿಂದ ಕನ್ಯಾಕುಮಾರಿವರೆಗೂ ಬರ್ತಕ್ಕಂಥ ಭಾಗವನ್ನು ನಾವು ಇದು ಪಶ್ಚಿಮ ಕರಾವಳಿ ಅಂತ ಕರಿತೇವೆ. ಪಶ್ಚಿಮ ಕರಾವಳಿ ಅತ್ಯಂತ ಮುಖ್ಯವಾದದ್ದು. ಮಲಬಾರ್ ತೀರ, ಕೊಂಕಣ ತೀರ, ಕರ್ನಾಟಕ ತೀರ, ಪ್ರಮುಖವಾಗಿ ಬಂದರುಗಳಲ್ಲಿ ಮುಂಬೈ ಬಂದರು, ಮರ್ಮಗೋವಾ ಬಂದರು, ಕೊಚ್ಚಿ ಬಂದರು, ಈ ಬಂದರುಗಳೆಲ್ಲ ಈ ಭಾಗದಲ್ಲಿ ಪಶ್ಚಿಮ ಕರಾವಳಿ ಭಾಗದಲ್ಲಿ ಕಂಡುಬರ್ತಕ್ಕಂಥ ಅಂಶಗಳಿದ್ದಾವೆ. ನೋಡಿ, ಕಚ್ನಿಂದ ಹಿಡಿದು ಪೂರ್ವದಲ್ಲಿ ಗಂಗಾ ನದಿಯ ಮುಖಜಭೂಮಿಯವರೆಗೆ ವಿಸ್ತಾರವಾಗಿರ್ತಕ್ಕಂಥದ್ದು. ತೀರ ಪ್ರದೇಶದ ಉದ್ದಕ್ಕೂ ಕಂಡುಬರ್ತಕ್ಕಂಥ ಕಿರಿದಾದ ಮೈದಾನವನ್ನು ಕರಾವಳಿ ಮೈದಾನ ಅಂತ ಕರಿತೇವೆ. ಭಾರತದ 9 ರಾಜ್ಯಗಳು ಕರಾವಳಿ ತೀರವನ್ನು ಹೊಂದಿವೆ. ಭಾರತ ಎಷ್ಟು ರಾಜ್ಯಗಳು ಹೊಂದಿವೆ ಸರ್ ಕರಾವಳಿ ತೀರ ಅಂದರೆ? 9 ರಾಜ್ಯಗಳು ಹೊಂದಿವೆ. ಭಾರತದ ಕರಾವಳಿನ ಪಶ್ಚಿಮ ಕರಾವಳಿ ಮತ್ತು ಪೂರ್ವ ಕರಾವಳಿ ಅಂತೇಳಿ ಎರಡು ಭಾಗ ಮಾಡ್ತೇವೆ. ಪಶ್ಚಿಮ ಕರಾವಳಿಯಲ್ಲಿ ಅರಬ್ಬಿ ಸಮುದ್ರ ಮತ್ತು ಪಶ್ಚಿಮ ಘಟ್ಟಗಳ ನಡುವೆ ಗುಜರಾತಿನ ಕಚ್ನಿಂದ ಕನ್ಯಾಕುಮಾರಿವರೆಗೂ 1500 ಕಿಲೋಮೀಟರ್ ಉದ್ದವಾಗಿದೆ. ಇದು ಸರಿಸಾಮಾನ್ಯವಾಗಿ 1500 ಕಿಲೋಮೀಟರ್ ಉದ್ದವನ್ನು ಹೊಂದಿರತಕ್ಕಂಥ ಒಂದು ಭಾಗವಾಗಿದೆ. ಇದನ್ನು ಕೇರಳದಲ್ಲಿ ಮಲಬಾರ್, ಕರ್ನಾಟಕದಲ್ಲಿ ಕೆನರಾ. ಕೇರಳದಲ್ಲಿ ಮಲಬಾರ್ ಅಂತ ಕರೆದ್ರೆ ಮಲಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಗೊತ್ತಿದೆಯಲ್ಲ, ಮಲಬಾರ್ ಅಂತ ಕರಿತೀವಿ. ಕರ್ನಾಟಕದಲ್ಲಿ ಕೆನರಾ ಅಂತ ಕರಿತೀವಿ, ಕೆನರಾ. ಅದೇ ರೀತಿಯಾಗಿ ಗೋವಾ ಮತ್ತು ಮಹಾರಾಷ್ಟ್ರದಲ್ಲಿ ಕೊಂಕಣ ತೀರ ಅಂತ ಕರೀತಾರೆ. ಗೋವಾ ಮತ್ತು ಮಹಾರಾಷ್ಟ್ರದಲ್ಲಿ ಕೊಂಕಣ.
ಕೊಂಕಣ್ ರೈಲ್ವೆ, ಕೊಂಕಣಿ ಭಾಷೆ ಗೊತ್ತಿದೆಯಲ್ಲ, ಕೊಂಕಣ ತೀರ ಅಂತ ಕರಿತೀವಿ. ಗುಜರಾತ್ನಲ್ಲಿ ಗುಜರಾತ್ ತೀರ ಅಂತ ಕರೀತಾರೆ, ಇದನ್ನು ಗುಜರಾತ್ ತೀರ ಅಂತ ಕರಿತೀವಿ. ಪ್ರಮುಖ ಅಂಥೇಳಿ ವಿಂಗಡಣೆ ಮಾಡ್ತೀವಿ ಅಷ್ಟೆಲ್ಲ. ಮುಂಬೈ, ನವಶೇವಾ, ಮರ್ಮಗೋವಾ, ಕೊಚ್ಚಿ, ಕಾಂಡ್ಲಾ, ಕಾರವಾರ, ನವಮಂಗಳೂರು ಇಲ್ಲಿನ ಮುಖ್ಯವಾಗಿರ್ತಕ್ಕಂಥ ಬಂದರು ಪ್ರದೇಶಗಳಾಗಿವೆ. ಕನ್ಯಾಕುಮಾರಿಯಿಂದ ಉತ್ತರದಲ್ಲಿ ಗಂಗಾ ನದಿ ಮುಖಜ ಭೂಮಿಯವರೆಗೆ ಏನಿದೆ ಪೂರ್ವಘಟ್ಟಗಳು ಹಬ್ಬಿಕೊಂಡಿವೆ. ಪೂರ್ವಘಟ್ಟ ಮತ್ತು ಬಂಗಾಳ ಕೊಲ್ಲಿಯ ನಡುವೆ ಪೂರ್ವ ಕರಾವಳಿ ಮೈದಾನವಿದೆ. ಪೂರ್ವ ಕರಾವಳಿಯ ಮೈದಾನವು ಹೆಚ್ಚು ಅಗಲ ಮತ್ತು ಒಂದೇ ರೀತಿ ಸಮತಟ್ಟಾಗಿದೆ. ಪೂರ್ವ ಕರಾವಳಿ ಮೈದಾನ ಹೆಚ್ಚು ಅಗಲ ಹೊಂದಿದೆ, ಸಮತಟ್ಟಾಗಿರ್ತಕ್ಕಂಥ ಮೈದಾನ ನಿರಂತರವಾಗಿ ಇಲ್ಲ ಅಂತ ಹೇಳ್ತಾ ಬರ್ತಾರೆ. ಪೂರ್ವ ಕರಾವಳಿ ಮೈದಾನದಲ್ಲಿ ಗೋದಾವರಿ, ಕೃಷ್ಣ, ಕಾವೇರಿ ನದಿ ಮುಖಜ ಭೂಮಿಗಳು ಎಲ್ಲ ಈ ಕಡೆ ಭಾಗದಲ್ಲಿ ಗೋದಾವರಿ, ಕಾವೇರಿ, ಕೃಷ್ಣ ಈ ಕಡೆಯಿಂದ ಹರಿದು ಈ ಕಡೆ ಬರ್ತಾವಲ್ಲ ನದಿಗಳೆಲ್ಲ, ಅಲ್ಲಿ ನದಿ ಮುಖಜ ಭೂಮಿಗಳನ್ನು ಅವೆಲ್ಲ ನಿರ್ಮಾಣ ಮಾಡ್ತವೆ. ಪೂರ್ವ ತೀರದಲ್ಲಿ ಸಮುದ್ರದ ಉಪ್ಪು ನೀರಿನಿಂದ ನಿರ್ಮಿತವಾಗಿರೋದ್ರಿಂದ ಇಲ್ಲಿ ಪುಲಿಕಾಟ್ ಸರೋವರ, ಹಲವಾರು ಉಪ್ಪು ನೀರಿನ ಸರೋವರಗಳನ್ನು ನಾವು ನೋಡ್ತಾ ಬರ್ಬೋದು. ಈ ಒಂದು ಭಾಗದಲ್ಲಿ ಪ್ರಮುಖವಾಗಿ ಅಂಥ ಸರೋವರಗಳು ಯಾವ ಪೂರ್ವ ತೀರದಲ್ಲಿ ಅಂದರೆ ಕೆಲವು ಸರೋವರಗಳು ಲಗೂನ್ಗಳಂತ ಕೂಡ ಅವುಗಳನ್ನು ಕರಿತೀವಿ. ಇವುಗಳಲ್ಲಿ ಒಡಿಸ್ಸಾದಲ್ಲಿ ಬರ್ತಕ್ಕಂಥ ಚಿಲ್ಕಾ ಸರೋವರ ಆಗಿರ್ಬೋದು. ಅದೇ ರೀತಿಯಾಗಿ ಒಡಿಸ್ಸಾದ ಚಿಲ್ಕಾ ನಂತರ ಆಂಧ್ರ ಪ್ರದೇಶದ ಪುಲಿಕಾಟ್ ಸರೋವರ ಮುಖ್ಯವಾದಂಥ ಸರೋವರಗಳು. ಪೂರ್ವ ಕರಾವಳಿಯನ್ನು ಉತ್ಕಲ ತೀರ ಅಂತ ಕರಿತೇವೆ. ಉತ್ಕಲ, ಇದು ನಮ್ಮ ರಾಷ್ಟ್ರದ ಗೀತೆಯಲ್ಲಿ ಬಳಸ್ತಾರೆ, ಜನಗಣಮನದಲ್ಲಿ ಉತ್ಕಲ ತೀರ. ಓಕೆ, ಪೂರ್ವ ಕರಾವಳಿ ಉತ್ಕಲ, ಒರಿಸ್ಸಾ ಸಮೀಪದಲ್ಲಿ ಉತ್ಕಲ ತೀರ ಅಂತ ಕರಿತೀವಿ. ಕೋರಮಂಡಲ ತೀರ, ಉತ್ಕಲ ತೀರ, ಕೋರಮಂಡಲಗಳ ತಮಿಳುನಾಡಿನ ಸಮಯದಲ್ಲಿ ಕೋರಮಂಡಲ ತೀರ. ಓಕೆ, ಹೀಗಿದೆ. ಪ್ರಮುಖವಾಗಿ ದ್ವೀಪಗಳಿಗೆ ಸಂಬಂಧಪಟ್ಟಂಥ ಕೆಲವು ಅಂಶಗಳನ್ನು ನಾವು ನೋಡಬೇಕಾದಂಥ ಅವಶ್ಯಕತೆ ಇದೆ. ಅದೇ ಪೂರ್ವ ಕರಾವಳಿ ಹೇಳಿದ್ರಲ್ಲಿ ಅಗಲ ಮತ್ತು ಸಮತಟ್ಟಾದದ್ದು ಈ ಭಾಗ ಪೂರ್ವ ಕರಾವಳಿ ಕಂಪ್ಲೀಟಾಗಿ ಅಗಲ ಮತ್ತು ಸಮತಟ್ಟಾದದ್ದು ಮಹಾನದಿ, ಗೋದಾವರಿ, ಕೃಷ್ಣ, ಕಾವೇರಿ ಡೆಲ್ಟಾಗಳು, ಸರೋವರಗಳು, ಚಿಲ್ಕಾ ಮತ್ತು ಪುಲಿಕಾಟ್ ಸರೋವರಗಳು ಇಲ್ಲೆಲ್ಲ ಕಂಡು ಬರ್ತವೆ. ಮುಖ್ಯವಾಗಿ ದ್ವೀಪಗಳು ಏನಿದೆ, ದ್ವೀಪಗಳಿಗೆ ಸಂಬಂಧಪಟ್ಟಂತೆ ನೋಡಿ, ದ್ವೀಪ ಒಟ್ಟು 247 ದ್ವೀಪಗಳಿದ್ದಾವೆ. 247, ಅದರಲ್ಲಿ 204 ಬಂಗಾಳ ಕೊಲ್ಲಿಯಲ್ಲಿರ್ತಕ್ಕಂಥ ದ್ವೀಪಗಳು, 204 ದಿಸ್ ಸೈಡ್ ಆ್ಯಂಡ್ ಓನ್ಲಿ 43 ಇನ್ ದ ಅರೇಬಿಯನ್ ಸಿ. ಅದಕ್ಕೆ ಅರಬ್ಬಿ ಸಮುದ್ರದಲ್ಲಿ 43 ದ್ವೀಪಗಳಿವೆ. ಮನ್ನಾರ್ ಖಾರಿಯಲ್ಲಿ ಕೆಲವು ಹವಳದ ದ್ವೀಪಗಳಿದ್ದಾವೆ. ಹವಳ ದ್ವೀಪಗಳು ಮನ್ನಾರ್ ಖಾರಿ ಓಕೆ, ಇಲ್ಲ ಹವಳದ ದ್ವೀಪಗಳಿದ್ದಾವೆ. ಪ್ರಮುಖ ಬಂಗಾಳ ಕೊಲ್ಲಿಯಲ್ಲಿರುವ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಗಟ್ಟಿಯಾದ ಮತ್ತು ಜ್ವಾಲಾಮುಖಿ ಶಿಲೆಗಳಿಂದ ನಿರ್ಮಿತವಾಗಿರ್ತಕ್ಕಂಥ ದ್ವೀಪಗಳಿದ್ದಾವೆ. ಲಕ್ಷದ್ವೀಪಗಳು ಹವಳ ದ್ವೀಪಗಳಾಗಿದ್ದಾವೆ. ಭಾರತ ದಕ್ಷಿಣದ ತುದಿಯು ನಿಕೋಬಾರ್ ದ್ವೀಪದ ದಕ್ಷಿಣ ತುದಿಯಲ್ಲಿದೆ. ಇದನ್ನೇ ಇಂದಿರಾ ಪಾಯಿಂಟ್ ಅಂತ ಹೇಳಿದ್ವಲ್ಲ, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದ ದಕ್ಷಿಣ ಪಾಯಿಂಟ್ ಇದೆ, ಅದನ್ನು ಏನಂತ ಕರಿತೇವೆ, ಪ್ರಮುಖವಾಗಿ ಇಂದಿರಾ ಪಾಯಿಂಟ್ ಅಂತ ಕರಿತೇವೆ. ಇವೆಲ್ಲ ಅಧ್ಯಯನ ನಾವು ಮಾಡಲಾಗಿದೆ. ಅಂಡಮಾನ್ ಮತ್ತು ನಿಕೋಬಾರದಲ್ಲಿ ಜ್ವಾಲಾಮುಖಿ ನಿರ್ಮಿತ, ಇದು ಲಕ್ಷದ್ವೀಪ ಅಂದರೆ ಹವಳದ ದ್ವೀಪಗಳು, ದಕ್ಷಿಣ ಭಾರತದ ತುದಿ ಅಂದರೆ ಇಂದಿರಾ ಪಾಯಿಂಟ್. ಇವೆಲ್ಲ ಅಂಶಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಅಂಶಗಳಿದ್ದಾವೆ. ಭಾರತದ ಸಮಗ್ರವಾಗಿ ಒಂದು ಭಾರತವನ್ನು ಭೌಗೋಳಿಕವಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಸಮಗ್ರ ಸಾರಾಂಶದಲ್ಲಿ ಪ್ರಮುಖವಾಗಿ ಭಾರತವು ಭೌಗೋಳಿಕವಾಗಿ ಪ್ರಮುಖವಾದ ಉಪಖಂಡ ಅಂತ ಕರೆಸಿಕೊಂಡಿದೆ. ಗೊತ್ತಾಗಿದೆ ನಮಗೆ ಎಕ್ಸ್ಪ್ಲನೇಷನ್. 7ನೇ ದೊಡ್ಡ ರಾಷ್ಟ್ರ ಜನಸಂಖ್ಯೆಯಲ್ಲಿ ಪ್ರಥಮ ಸ್ಥಾನ ಪಡೆದಿದೆ. ಈಗಾಗಲೇ 4 ಪ್ರಮುಖ ಪ್ರಾಕೃತಿಕ ವಿಭಾಗಗಳಿದ್ದಾವೆ. ಒಂದು ಹಿಮಾಲಯದಿಂದ ದ್ವೀಪಗಳವರೆಗೆ ವೈವಿಧ್ಯಮಯ ಭೂಸ್ವರೂಪಗಳು, ಪ್ರಮುಖವಾಗಿ 4 ಹೇಳಿದ್ನಲ್ಲ ಈಗಾಗಲೇ, ಹಿಮಾಲಯ ಪರ್ವತ ಇರ್ಬೋದು, ನಾವು ಉತ್ತರದ ಮೈದಾನ ಇರ್ಬೋದು, ಪರ್ಯಾಯ ಪ್ರಸ್ಥಭೂಮಿ ಇರ್ಬೋದು ಮತ್ತು ಕರಾವಳಿ ಇರ್ಬೋದು. ಈ ರೀತಿ ಖನಿಜ, ಕೃಷಿ, ಜಲವಿದ್ಯುತ್ ಶಕ್ತಿ, ಪ್ರವಾಸೋದ್ಯಮದಲ್ಲಿ ಎಲ್ಲ ಒಂದು ರಂಗದಲ್ಲಿ ಅಪಾರವಾದಂಥ ಮಹತ್ವವನ್ನು ಇವೆಲ್ಲ ಪಡೆದುಕೊಂಡಿವೆ. ಈ ರೀತಿಯಾಗಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅಧ್ಯಯನ, ವಿಶೇಷವಾಗಿರ್ತಕ್ಕಂಥ ಒಂದು ಅಭ್ಯಾಸ. ನೆಕ್ಸ್ಟ್ ಪಾಠ ಕೂಡ ಪ್ರಾಕೃತಿಕ ವಿಭಾಗಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಡೀಟೇಲ್ಸ್ ಬರ್ತದೆ. ಅದನ್ನು ಮುಂದಿನ ಒಂದು ಅವಧಿಯಲ್ಲಿ ನೋಡೋಣ. ಅಲ್ಲಿಯವರೆಗೂ ಈ ಒಂದು ಅವಧಿಯನ್ನು ನೋಡ್ತಾ ಇರಿ. ಇಲ್ಲಿವರೆಗೂ ತರಗತಿಯನ್ನು ಕೇಳಿದ್ದಕ್ಕೆ ಧನ್ಯವಾದಗಳು. ಮುಂದೆ ಭೇಟಿಯಾಗೋಣ ಮುಂದಿನ ತರಗತಿಯಲ್ಲಿ ಅಂತ ಹೇಳ್ತಾ ಇವತ್ತಿನ ಈ ತರಗತಿಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ. MG ಫ್ರೆಂಡ್ಸ್ ಅಕಾಡೆಮಿ, ನಿಮ್ಮ ಹಂಬಲಕ್ಕೆ ನಮ್ಮ ಬೆಂಬಲ ಯಾವತ್ತೂ ಇದ್ದೇ ಇರುತ್ತದೆ. ಇದೇ ರೀತಿಯಾಗಿ ನಿರಂತರವಾಗಿ ತರಗತಿಗಳನ್ನು ನೋಡ್ತಾ ಇರಿ, ನಿರಂತರವಾಗಿ ಅಭ್ಯಾಸವನ್ನು ಮಾಡ್ತಾ ಇರಿ. ಭಾಳಷ್ಟು ಬದಲಾವಣೆಗಳು ದೈನಂದಿನವಾಗಿ ನಿಮ್ಮಲ್ಲಿ ಜರುಗ್ತಾ ಇರ್ತವೆ. ಆ ಬದಲಾವಣೆಗಳು ನಿಮಗೆ ನಿಮ್ಮ ಭವಿಷ್ಯಕ್ಕೆ ಬುನಾದಿಯಾಗಲಿ, ಭವಿಷ್ಯದ ದಾರಿಯನ್ನು ತೋರಿಸ್ತಕ್ಕಂಥ ಒಂದು ಬದಲಾವಣೆ. ಇವತ್ತು ನೀವು ಪಡ್ತಕ್ಕಂಥ ನೋವು, ಕಷ್ಟ ಇದೆಯಲ್ಲ, ಇದು ನಾಳಿನ ಸುಖಕ್ಕೆ ಕಾರಣ ಹೊರತಾಗಿ ಬೇರೆ ಏನೂ ಅಲ್ಲ. ಅದಕ್ಕಾಗಿ ನೀವು ರಿಗ್ರೆಟ್ ಪಡೋದು ಬೇಡ. ಈಗ ಸದ್ಯಕ್ಕೆ ಏನು ನೋವಿದೆಯೋ ಬರಲಿ, ಆ ನೋವನ್ನು ಅನುಭವಿಸಿ ಅದರಿಂದ ಒಳ್ಳೆಯ ಅನುಭವವನ್ನು ಪಡೆದುಕೊಂಡು ನಾಳಿನ ಪರೀಕ್ಷೆಯಲ್ಲಿ ಉತ್ತಮವಾಗಿರ್ತಕ್ಕಂಥ ಅಂಕಗಳನ್ನು ಪಡೆಯುವ ನಿಟ್ಟಿನಲ್ಲಿ ನೀವೆಲ್ಲ ವರ್ಕ್ ಮಾಡ್ತೀರಾ ಅಂತ ವಿಚಾರ ಮಾಡ್ತಾ, MG ಫ್ರೆಂಡ್ಸ್ ಅಕಾಡೆಮಿ, ನಿಮ್ಮ ಹಂಬಲಕ್ಕೆ ನಮ್ಮ ಬೆಂಬಲ ಯಾವತ್ತೂ ಇದ್ದೇ ಇರುತ್ತದೆ. ಇಲ್ಲಿವರೆಗೂ ತರಗತಿಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಮತ್ತೆ ಭೇಟಿಯಾಗೋಣ ಮುಂದಿನ ತರಗತಿಯಲ್ಲಿ. ನಮಸ್ತೆ.